ನೀನು ಅಂತ ಕರಿಬೋದಲ್ಲ. ನಂಗೆ ನೀನು ತುಂಬ ಇಷ್ಟ, ತುಂಬ ಇಷ್ಟ. ಯಾಕೆ ಭಯನಾ? ಶ್ರೀಧರ, ಅವಳು ಇನ್ನು ಚಿಕ್ಕ ಹುಡುಗಿ. ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೆ ನೀನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಆಯ್ತಕ್ಕ. ಸಿಂಧೂರ, ಸಿಂಧೂರ, ನಿನಗೆ ಬೇಜಾರಾದ್ರೆ ಪಕ್ಕದ ಮನೇಲಿ ಶಾಂತಮ್ಮ ಇದ್ದಾರೆ, ಅವ್ರ ಮನೆಗೆ ಹೋಗು ಆಯ್ತಾ? ಬರ್ಲೇನೋ? ಆಯ್ತಕ್ಕ, ಬರ್ತೀನಿ. ಬಿಡಿ ನನ್ನ ಪ್ಲೀಸ್. ಇಷ್ಟು ದಿವಸ ಅಕ್ಕ ಭಾವ ಇದ್ರು, ನಾನು ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗಿರಲಿಲ್ಲ. ಈಗ ಬಿಡ್ತೀನಾ?
ಸಾರಿ, ನಾನು ನಿನ್ನ ಜೊತೆ ಹಾಗೆಲ್ಲ ನಡ್ಕೋಬಾರ್ದಾಗಿತ್ತು. ಆದರೂ ಒಂದು ಮಾತು, ಅಲ್ಲ, ನಾನು ನೀನು ಗಂಡ ಹೆಂಡತಿ, ಆದರೂ ನಾನು ಹತ್ರ ಬಂದಾಗಲೆಲ್ಲ ನೀನು ಯಾಕೆ ದೂರ ಹೋಗ್ತೀಯಾ? ನಂದೇನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನೇರವಾಗಿ ಹೇಳಿಬಿಡು, ಮಾತಾಡು. ನೀನು ಮಾತಾಡದೆ ಹೋದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತು, ಇದು ನಿನಗೆ ಇಷ್ಟವಿಲ್ಲದ ಮದುವೆ, ನೀನು ಯಾರನ್ನೂ ಪ್ರೀತಿಸಿದ್ದೆ, ಆದರೆ ಮನೆಯವ್ರ ಬಲವಂತಕ್ಕೆ ಈ ಮದುವೆ ಆದೆ. ಇದ್ರ ಬಗ್ಗೆ ನಿನ್ನ ಹತ್ರ ಚರ್ಚೆ ಮಾಡಬೇಕು ಅಂತ ತುಂಬ ಸರಿ ಅಂದ್ಕೊಂಡೆ ನಾನು, ಆದರೆ ನಿನ್ನ ಮನ್ಸಿಗೆ ನೋವಾಗತ್ತೆ ಅಂತ ಸುಮ್ಮನಾದೆ. ಈ ವಿಷಯ ಚರ್ಚೆ ಮಾಡೋದಿರಲಿ, ನೀನು ನನ್ನ ಹತ್ರ ಜನರಲ್ ಆಗೇ ಮಾತಾಡೋದಲ್ಲ. ಹೋಗ್ಲಿ ಬಿಡು, ಏನೋ ಆಗಿದ್ದಾಗ್ಬೇಕು. ಆದರೆ ಈಗಿದ್ದು ನಮ್ಮ ಬದುಕು, ನಾವಿಬ್ಬರು ಚೆನ್ನಾಗಿರೋಣ. ನನಗೆ ತುಂಬ ಜವಾಬ್ದಾರಿಗಳಿದ್ದಿದ್ದರಿಂದ ಈ ಪ್ರೀತಿ ಪ್ರೇಮದ ಅನುಭವ ಆಗಲಿಲ್ಲ. ಆದರೆ ಈಗ ನೀನು ನನ್ನ ಕೈ ಹಿಡಿದಿದ್ಯಾ, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಜೊತೆ ಚೆನ್ನಾಗಿ ಬದುಕಬೇಕು ಅಂತ ತುಂಬ ಆಸೆ ಇದೆ. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ಮಾಧವರಾಯರ ಮನೇಲಿ ಏನು ಫಂಕ್ಷನು? 3 ದಿನದಿಂದ ಅವ್ರ ಮನೇಲಿ ಫಂಕ್ಷನ್ ನಡೀತಾನೆ ಇದೆ. ಮೊನ್ನೆ ಅವ್ರ ಕೊನೆ ಮಗನ ಮುಂಜಿ ಇತ್ತು, ಇವತ್ತು ಹರಕೆ ಆಟ ಇಟ್ಕೊಂಡಿದ್ದಾರೆ. ಮಾಧವರಾಯನ ಹೆಂಡತಿ ಬಂದಿದ್ರು, ಕರೆದೋದ್ರು. ಓ, ನಮಗೂ ಅವ್ರಿಗೂ ಅಷ್ಟೊಂದು ಹಚ್ಕೆ ಇಲ್ಲ, ಅದಕ್ಕೆ ನಾವು ಅವ್ರ ಮನೆಗೆ ಹೋಗಲ್ಲ. ರಾಜಪ್ಪ ಬಂದಿದ್ದ. ನಿಮ್ಮ ಅಣ್ಣಂದ್ರು 3 ಜನ ಅವನಿಗೇನೋ ಜಮೀನ ಗುತ್ತಿಗೆ ಕೊಟ್ಟಿದ್ದಾರಂತೆ. ಚಿಕ್ಕದಣಿನೂ ಕೊಡೋದಾದ್ರೆ ನಮಗೆ ಕೊಡಲಿ ಅಂತ ಕೇಳ್ದ. ನೋಡ್ತೀನಿ, ಆಫೀಸಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ, ಫ್ರೀ ಆದಾಗ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಹಣ್ಣು ತಂದು ಕೊಡ್ಲಾ? ಓಹ್, ಅಲ್ಲೇ ಅಟ್ಟದ ಮೇಲೆ ಬಲಗಡೆ ದೀಪ ಇದೆ, ಬೆಂಕಿಪಟ್ಟಣನೂ ಅಲ್ಲೇ ಇರ್ಬೇಕು ನೋಡು.
ಸರ್, ಸಾಹೇಬ್ರು ಕರೀತಿದ್ದಾರೆ. ಸರಿ. ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಥ್ಯಾಂಕ್ ಯು ಸರ್. ನಾನು 2-3 ದಿವಸದಿಂದ ನೋಡ್ತಾ ಇದ್ದೀನಿ, ತುಂಬ ಡಲ್ ಆಗಿದ್ದೀರಾ. ಲವಲವಿಕೆಯಿಂದ ಕೆಲಸನೂ ಮಾಡ್ತಾ ಇಲ್ಲ. ನಿನ್ನೆ ಮೊನ್ನೆ ಬೇರೆ ಬೇಗ ಹೋದ್ರಿ, ಯಾಕೆ? ಏನಾದರೂ ಪ್ರಾಬ್ಲಮ್ಮಾ? ಅದು ಮೊನ್ನೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸರ್. ಓಹೋ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿನ್ನೆ ಸ್ವಲ್ಪ ನನ್ನ ವೈಫಿಗೆ ಹುಷಾರಿರಲಿಲ್ಲ ಸರ್, ಅದಕ್ಕೆ. ಹೌದಾ? ಹೇಳೋದಲ್ವೇನ್ರಿ, ಟೆಂಡರ್ ಫೈಲ್ ರಘು ಕೈಲಾದ್ರೂ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದೆ. ಇವತ್ತೇನಾದ್ರೂ ಬೇಗ ಹೋಗ್ಬೇಕಾ? ಹೋಗೋದಾದ್ರೆ ಹೋಗಿ, ನಾಳೆ ಬಂದು ಬೇಗ ಫೈಲ್ ರೆಡಿ ಮಾಡಿ. ಇಟ್ಸ್ ಓಕೆ ಸರ್. ನಾನು ಇವತ್ತು ಟೆಂಡರ್ ಫೈಲ್ ರೆಡಿ ಮಾಡಿಬಿಟ್ಟೆ ಹೋಗ್ತೀನಿ ಸರ್. ಹೋಗ್ರಿ, ನಾ ಹೇಳ್ತಾ ಇದ್ದೀನಲ್ಲ. ಥ್ಯಾಂಕ್ ಯು ಸರ್. ಶ್ರೀಧರ, ಯಾವ ಬದಿಗೆ ಹೋತಿದ್ಯಾ? ಮನೆಗೆ. ಮಾನೀಗ ಅಲ್ಲ ಮಾರ, ಮೋದಿ 2 ವರ್ಷ ಆಯ್ತು. ಮೊನ್ನೆ ಅಂತೂ ಅದೆಂಥದ್ದು ಆನಿವರ್ಸರಿ ಅನ್ಕೊಂಡು ಹೋಯ್ದೆ. ನೆನ್ನೆನೂ ಹೋಯ್ದ್ಯಪ್ಪ, ಇವತ್ತು ಹೋತಿದ್ದೆ. ಮನೆಗೆ ಹೋಗಿ ಎಂತ ಮಾಡ್ತೀಯಾ? ಅದು ನೆನೆಯಿಂದ ಒಂಚೂರು ಅವಳಿಗೆ ಹುಷಾರಿಲ್ಲ, ಅದಕ್ಕೆ. ಹುಷಾರಿಲ್ಯಾ? ಎಂತಾರು ವಿಶೇಷ ಇತ್ತನಾ? ಹಾಗೇನಿಲ್ಲ, ಒಂದು ಸ್ವಲ್ಪ ಜ್ವರ ಅಷ್ಟೇ. ಓ ಹೋ, ಲೈಕ್ ಮಾಡಿ ಕಣ್ಕೋ ಅಕ್ಕ. ಹೋ ಬಾಯ್. ಹೋ, ಏನ್ರಿ ಏನಾಗಿದೆ ಫ್ರಿಡ್ಜು? ಸರ್, ಸಿಲಿಂಡರ್ ಹೋಗಿದೆ. ಹಳೆ ಫ್ರಿಡ್ಜ್ ಅಲ್ವಾ ಸರ್? ಫ್ರಿಡ್ಜ್ ಚೇಂಜ್ ಮಾಡ್ಬಿಡಿ ಸರ್, ನಾನೇ ತಂದ್ಕೊಡಿ. ನೋಡಿ, ಆ ಸಿಲಿಂಡರ್ ಚೇಂಜ್ ಮಾಡಕ್ಕೆ ಎಷ್ಟಾಗತ್ತೆ ಹೇಳಿ? ಸರ್, 3,000 ಆಗುತ್ತೆ. ಆದ್ರೆ ಗ್ಯಾರಂಟಿ ಹೇಳಕ್ಕಾಗಲ್ಲ ಸರ್ ಎಷ್ಟು ದಿನ ಬರುತ್ತೆ ಅಂತ ಹೇಳಿ. 3,000 ಆಗುತ್ತಾ? ಸರಿ, ಸಿಲಿಂಡರ್ ಚೇಂಜ್ ಮಾಡೋದಾ ಅಥವಾ ಫ್ರಿಡ್ಜ್ ಚೇಂಜ್ ಮಾಡೋದಾ ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ. ಸರಿ ಸರಿ ಸರ್. ಥ್ಯಾಂಕ್ ಯು. ಸರ್, ಅದು ಸರ್ವಿಸ್ ಚಾರ್ಜ್ 200 ರೂಪಾಯಿ. 200? ಹೌದು ಸರ್. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಸರ್. ಹೂ ತಗೋ. ಯಾಕೆ ತಂದ್ರಿ ಹೂನ? ಫ್ರಿಜ್ ಕೆಟ್ಟೋಗಿದೆ ಅಂತ ಗೊತ್ತಿಲ್ವಾ? ಇದನ್ನ ಫ್ರಿಡ್ಜಲ್ಲಿ ಇಡೋಕ್ ತರಲಿಲ್ಲ, ನೀನ್ ಮುಡ್ಕೊಳ್ಳಿ ಅಂತ ತಂದೆ. ತಗೋ. ಯಾರಿಗ್ ಬೇಕು ನಿಮ್ ಹೂವು? ಫ್ರಿಜ್ ಕೆಟ್ಟೋಗಿದೆ, ಹೊಸ ತಗೋಬೇಕು ಅಂತ ಹೇಳಿಲ್ವಾ ಅವರು? ಒಂದು ವಸ್ತುನಾದ್ರೂ ಚೆನ್ನಾಗಿದ್ಯಾ ಈ ಮನೇಲಿ? ಟಿವಿ ನೋಡಿದ್ರೆ ತನಗ್ ಮನ್ಸಿಗೆ ಬಂದಾಗ ಆನ್ ಆಗುತ್ತೆ, ಬೇಡ ಅಂದಾಗ ಆಫ್ ಆಗುತ್ತೆ. ಒಂದು ವಾಷಿಂಗ್ ಮಷಿನ್ ಇದೆಯಾ ಈ ಮನೇಲಿ? ನನ್ನನ್ನೇ ಈ ಮನೆ ಕೆಲಸದೋಳು ಅನ್ಕೊಂಡಿದ್ದೀರಾ? ಅದು ಅದನ್ನೆಲ್ಲ ಹೊಸದಾಗಿ ತಗೋಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ತುಂಬಾ ದುಡ್ಡು ಬೇಕಲ್ಲ. ದುಡ್ಡು ಬೇಕು. ಇಷ್ಟು ವರ್ಷ ದುಡ್ದಿದ್ದೀರಾ, ನಿಮಗೆ ಅಂತ ಏನ್ರಿ ಮಾಡ್ಕೊಂಡಿದ್ದೀರಾ? ಇದೊಂದು ಹಳೆ ಮನೆ, ಜೊತೆಗೆ ಅಂಗೈ ಅಗ್ಲ ಜಮೀನು. ನಿಮ್ಮ ಸಂಬಳನೋ ತಲೆಗೆಳೆದ್ರೆ ಕಾಲಿಗಾಗಲ್ಲ, ಕಾಲಿಗೆಳೆದ್ರೆ ತಲೆಗಾಗಲ್ಲ.
ಇಷ್ಟೆಲ್ಲ ಯಾರಿಗೋಸ್ಕರ ಮಾಡಿದ್ರಿ? ನಿಮ್ ಅಕ್ಕಂದ್ರು ಅಣ್ಣಂದ್ರಿಗೋಸ್ಕರ ಅಂತ ತಾನೆ? ಅಕ್ಕಂದ್ರ ಬಗ್ಗೆ ಅಣ್ಣಂದ್ರ ಬಗ್ಗೆ ಮಾತಾಡ್ಬೇಡ ನೀನು. ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ, ಈ ಮನೇಲಿ ಏನಿದೆ ಏನಿಲ್ಲ ಅಂತ ಮದ್ವೆ ಮುಂಚೆನೆ ತಿಳ್ಕೊಬೇಕಿತ್ತು. ಬೇಡ ಅಂತಿದ್ರೆ ಮದ್ವೆನೆ ಬೇಡ ಅನ್ಬೇಕಿತ್ತು. ಯಾಕೆ ಒಪ್ಕೊಂಡೆ ಮದ್ವೆಗೆ? ಆಯ್ತು, ಇದನ್ನೆಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ ನಡ್ಸೋಣ ಅಂದ್ರೆ ನಿಮ್ಮಿಂದ ನನಗೇನ್ ಸುಖ ಇದೆ? ಪಕ್ಕದಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ. ಛೇ! ಆ! ನೋಡು, ಹಾಲು ಹಾಲು ಬಂದೆ. ನೋಡಮ್ಮ, ನಿನ್ ಗಂಡನ ಮಾತಿಗೆ ಬೆಲೆ ಕೊಟ್ಟು ಈ ಸಂಬಂಧ ಬೆಳೆಸಿದ್ವಿ. ಇವನ್ ಇಂಥವನು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಕಟ್ಕೊಂಡ್ ಹಿಂಟಿನ 3 ತಿಂಗಳು ಬಾಳ್ಸೋ ಯೋಗ್ಯ ಇಲ್ಲ ಇವನಿಗೆ. ಅಲ್ಲ ರೀ, ನನ್ ಮಗ್ಳು ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಡಿದಾಳೆ. ಹೇಗಾದ್ರೂ ಮಾಡಿ ನನ್ ಮಗ್ಳು ಕನ್ಯಾ ಸೇರೆ ಬಿಡ್ಸಿ ಅಂತ ನನ್ ಕೈ ಕಾಲ್ ಹಿಡ್ಕೊಂಡ್ ಕೇಳ್ಕೊಂಡ್ರಿ. ಹೌದಮ್ಮ, ಹೇಳ್ದೆ. ಆದ್ರೆ ಹುಡುಗನ್ ವಯಸ್ಸಾಗಿದೆ, ಹುಡುಗಿ ಸಿಗೋದಿಲ್ಲ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ ಅಂತ ಹೇಳಿದ್ ನೀನೇ ತಾನೆ. ನನ್ ಮಗಳಿಗೆ ಏನೂ ಗೊತ್ತಾಗಲ್ಲ, ಅವನೇ ತಲೆ ಕೆಡ್ಸಿದಾನೆ ಅಂತ ಹೇಳಿದ್ರಿ. ಇವತ್ ನೋಡಿದ್ರೆ ನಿಮ್ ಮಗಳು ನಾನ್ ಅವನ್ ಜೊತೆಗಿದ್ರೇನೆ ಸುಖವಾಗಿರೋದು ಅಂತ ಪತ್ರ ಬರ್ದಿಟ್ಟು ಓಡ್ ಹೋಗಿದ್ದಾಳೆ. ಒಬ್ಳೆ ಮಗಳು ಅಂತ ಬಹಳ ಮುದ್ದಾಗಿ ಬೆಳೆಸಿದ್ವಿ, ನೀವು ನೋಡಿದ್ರೆ ಹೀಗ್ ಮಾಡಿದಿರಲ್ರಿ. ಹೌದು, ಈಗೇನ್ ಮಾಡಕ್ಕಾಗತ್ತೆ? ಸರಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಿಡಿ, ಅಲ್ವೇನೆ? ಪೊಲೀಸು, ಕೋರ್ಟು, ಕಚೇರಿ ಅಂತ ನನಗೆ ಮರ್ಯಾದೆ ಕಳ್ಕೊಳಕ್ ಇಷ್ಟ ಇಲ್ಲ. ನನ್ ಮಗಳ್ ನಾನೇ ಹುಡ್ಕೋತೇನೆ ಬಿಡಿ. ಮಾನ್ಗೆಟ್ಟವ್ರು. ಶ್ರೀಧರ, ಅದೇನಾಯ್ತಂದ್ರೆ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತಾರೆ. ಪರವಾಗಿಲ್ಲ, ನೀವು ಪರಸ್ಪರ ಸತ್ಯ ಹೇಳ್ಕೊಂಡೇ ಮದುವೆ ಮಾಡಿಸಿದೀರಾ. ಶ್ರೀಧರ, ಕಾವ್ಯ, ಅಂಕಲ್ ಇದೇನಿದು ಯಾರಿಗೆ? ಭಾಗ್ಯ ಆಂಟಿ ಬಂದ್ರೆ ನಾನು ಕೊಟ್ಟೆ ಅಂತ ಹೇಳ್ಕೊಟ್ಬಿಡಮ್ಮ. ಸರಿ ಅಂಕಲ್.
ವಿಷಯ ನನ್ನ ಕಿವಿಗೂ ಬಿತ್ತು. ಕೇಳಿ ಬಹಳ ಬೇಜಾರಾಯ್ತು. ಆಗೋದೆಲ್ಲ ಒಳ್ಳೇದ್ಕೆಯ. ದೇವ್ರವನೇ, ತಲೆ ಕೆಡ್ಸ್ಕೊಬೇಡ. ಮೇಲ್ಗಡೆ ನಂದೇ ರೂಮ್ ಐತೆ, ಅಲ್ಲೇ ಉಳ್ಕಳಿವಂತೆ. ಬಾ ಬಾ, ಬೇಜಾರು ಮಾಡ್ಕೋಬೇಡ. ಬಾ, ಇರ್ಲಿ ಬಾ. ಹಾ ಶ್ರೀಧರ, ಮೊನ್ನೆ ಸಾಹೇಬ್ರು ಆಡಿಟಿಂಗ್ ಫೈಲ್ ತಪ್ಪು ಕೇಳ್ರ. ತಕೊಂಡವ್ರೆ ಎಂತ ಹೇಳ್ತಾರೆ ಗೊತ್ತಿತ್ತಾ? ಬೇರೆ ಪರ್ಚೇಸ್ ಬಿಲ್ಗಳನ್ನೆಲ್ಲ ಕೊಟ್ಕೊಂಡು ಬ್ಯಾಲೆನ್ಸ್ ಮಾಡು, ಬೇಕಾದ್ರೆ ನೀನು ಒಂಚೂರು ಅಡ್ಜಸ್ಟ್ ಮಾಡ್ಕೊ ಅಂತ ಮಾರ. ಹೀಗೆಲ್ಲ ಕೊಟ್ರೆ ಎಂತ ಮಾಡೋಕತ್ತ? ನನಗೂ ಪ್ರತಿ ಸರಿ ಆ ಟೆಂಡರ್ ಫೈಲ್ ರೆಡಿ ಮಾಡುವಾಗ ಹೀಗೆ ಆಗುತ್ತೆ. ಭಾಳ ಹಿಂಸೆ. ನಂಗೆ ಇಷ್ಟ ಇಲ್ಲ, ಅವ್ರು ಬಿಡೋದಿಲ್ಲ. ನಂಗಂತೂ ತಲೆ ಚೀಟಿ ಹಿಡ್ದು ಆಯ್ತು. ತಡಿಯೋ ನಿಮಿಷ. ಏಯ್ ಅಣ್ಣ, 2 ಚಾ ಮಾಡ. ಹಾ ಅಣ್ಣ. ಲೈಕ್ ಮಾಡಿ ಸಕ್ಕರೆ ಹುಯ್ದು ಇಡ್ಬೇಡ. ಆಯ್ತಣ್ಣ. ಇನ್ನು ಸಸೂತ್ರ ಚಾ ಮಾಡೋಕ್ ಬರ್ತಿಲ್ಲ ಎಂತ ಇಲ್ಲ. ಒಟ್ನಲ್ಲಿ ನಿಂಗೆ ಹೋಗಿಲ್ಲ, ನಮಗ್ ದಿಕ್ಕಿಲ್ಲ. ಹೇ ನಡಿ. ಈಗಣ ಓತಿಯಾರೆ ಯಾವುದು ಒಳ್ಳೇದಲ್ಲ ಮಾರಾಯ. ನಿನ್ನ ಒಳ್ಳೆತನ ನಿನ್ನ ಇಲ್ಲಿ ತನಕ ತಕೊಂಬಂದು ನಿಲ್ಸ್ಕೊಂಡಿತ್ತು. ಏ ಶ್ರೀಧರ, ನೀನ್ ಹಿಂಗಿಪ್ದು ಕಾಮ್ ಕಾತಿಲ್ಲ ಮಾರ. ಶ ಮಂಡಿ ಕೆಡ್ಸ್ಕೊಂಬೇಡ, ಎಲ್ಲ ಸಮ ಹತ್ತು ಅಕ್ಕ. ನನ್ನ ಕುಟುಂಬ, ನನ್ನ ಅಕ್ಕದಿಕ್ಳು ಅಣ್ಣದಿಕ್ಳು ಅನ್ಕೊಂಡು ಆ ಪಾಟಿ ಮಾಡಿದೆ. ಯಾರು ಬಂದ್ರ ಕಡೆಗೆ ಭಾಗ್ಯ ಕನ್ಬಿಟ್ಟು. ಅಣ್ಣ ಟೀ. ಎಷ್ಟೊತ್ತ? ತಗೋ ಶ್ರೀಧರ, ಕುಡಿ, ಚಾ ಕುಡಿ. ಅವ್ರಾರು ಎಂತಕ್ಕೆ ಬಂದ್ರೆ ಹೇಳು? ಮದುವೆ ಮಕ್ಕಳಾರ ಮೇಲೂ ಅವ್ರ ಸಂಸಾರ ಕುಟುಂಬ ಅನ್ಕೊಂಡು ನೀ ಅವ್ರ ಮನೆ ಬದಿಯೆಲ್ಲ ಕಂಡ್ಕಂಡೆ. ಆ ಋಣಕ್ಕೋಸ್ಕರ ಬಂದ್ರ ಗೊತ್ತಾಯ್ತಾ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಯಾವ ನಿರೀಕ್ಷೆನೂ ಇಟ್ಕೊಳ್ದೆ ಸಹಾಯ ಮಾಡೋದು ನನ್ನ ಗುಣ. ಅದು ನಿನಗೂ ಗೊತ್ತಿದೆ. ನಿನ್ನ ಗುಣ ಅವಗುಣಗಳನ್ನೆಲ್ಲ ಕಟ್ಟಿಟ್ಬಿಡು ಮಾರಾಯ. ಹೇ, ಈ ಸಮಾಜದಂಗೆ ಆ ಪಾಪರ್ ಇರ್ಲಕ್, ನೆಂಟ್ರಿಷ್ಟ ಇರ್ಲಕ್, ಅವರೆಲ್ಲ ಹೆಂಗ್ ಗೊತ್ತಿತ್ತಾ? ನಿನ್ನಿಂದ ಉಪಕಾರ ಆತ್ತ ನಿನ್ನೊಟ್ಟಿಗಿರ್ತ್ರ. ಇಲ್ಲ ಅಂದ್ರೆ ನಿನ್ ಬದಿ ಮೂಸಿ ಕೂಡ ಕಾಣ್ತಿಲ್ಲ. ಶ್ರೀಧರ, ಇಷ್ಟು ದಿನ ಸಮಾಜ ಹಾಂಗನ್ನತ್ತ ಹಿಂಗನ್ನತ್ತ ಅನ್ಕೊಂಡು ಅವರಿಗೋಸ್ಕರ ಬದುಕಿದ್ದಾಯ್ತು. ಇನ್ಮೇಲಾದ್ರು ನಿನ್ಗೋಸ್ಕರ ಬದುಕು ಮಾರಾಯ. ಹಾ ನಡಿ ಹೋಪ. ಹೋದಾಗಳಿಗೆಲ್ಲ ಸ್ಮಶಾನದವರೆಗೂ ಬತ್ರ ಅಷ್ಟೇಯ, ಮಣ್ಣೊಳಗೆ ಯಾರೂ ಬತ್ತಿಲ್ಲ. ಏಯ್ ನಿಲ್ಸ ಇಲ್ಲಿ. ಹಾಕ್ತಿ ಕಣ ಮಂಡಿ ಮೇಲೆ. ದಾರಿ ಏನ ಇದ? ಮೇಲ್ ರಸ್ತೆ ಇಲ್ಯಾ? ಹತ್ ಹೆಕ್ಕ ತಿಂಬ ಮೇಲೆ ಇವ್ ಸಾಯಕ್ಕೆ ಸಣ್ಣ ರಸ್ತೆ ಆಯ್ಕೇನು? ಶ್ರೀಧರ, ಇನ್ನು ಕೂಕಣ್ಣಿದ್ಯಲ್ಲ ಮಾರಾಯ. ಕಣ, ಸಂಸ್ಕೃತದಂಗೆ ಒಂದು ಮಾತು ಹೇಳ್ತಾರೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿ. ಮನುಷ್ಯಂಗೆ ಬಂಧನ ಮೋಕ್ಷ ಎರಡಕ್ಕೂ ಮನಸ್ಸೇ ಕಾರಣ. ಯೋಚನೆ ಮಾಡ್ಕ ಕೂಕೊಂಡ್ರೆ ಬಂಧನ, ಬಿಟ್ರೆ ಮೋಕ್ಷ. ಬಿಟ್ಟು ಬಾರ ಹೋಪ. ಬಾ ಹೇಳು. ಲೋಟಿ ಅಲ್ಲೇಡ. ಏಯ್ ಲೋಟಿ ಹೆಕ್ಕ ಹೋಗ. ಆಯ್ತಣ್ಣ. ಹೇಳ್. ಹೋ ಎಂತದ? ಮೀನ್ ಸಿಗ್ತಾವ? ನೀರ ಇಲ್ಲ, ಮೀನ್ ಹಿಡಿತಾವ್ರಿ. ನಡಿ ಹೋಪ. ಸರ್, ನಿಮ್ಮ ಅಕ್ಕ ಬಂದಿದ್ದಾರೆ. ಎಲ್ಲಿದ್ದಾರೆ? ಹೊಸ ಬಿಲ್ಡಿಂಗ್ ಹತ್ರ ಇದ್ದಾರೆ. ಸರಿ. ಶ್ರೀಧರ, ನಡೆದಿದ್ದನ್ನೆಲ್ಲ ಮರ್ತ್ಬಿಡು. ಆಗಿರೋ ದುಃಖನ ಸಹಿಸ್ಕೊಂತ ಹೇಳಕ್ ಬಂದಿಲ್ಲ ಕಣೋ. ನೀನು ಯಾವುದನ್ನು ಬಾಯ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ. ಒಬ್ನೇ ಮನ್ಸಲ್ಲಿ ಕೊರಗ್ತೀಯ. ಮನೆ ಬಿಟ್ಟು ಯಾಕೋ ಬಂದೆ? ಬಾಯ್ ಬಿಟ್ಟು ಮಾತಾಡೋ.
ಮಾತಾಡಿದ್ರೆ ನಿನ್ ಮನ್ಸಿಗೆ ಸಮಾಧಾನ ಸಿಗತ್ತೆ. ನಾನು ಈಗಲೂ ಸಮಾಧಾನವಾಗೇ ಇದ್ದೀನಕ್ಕ. ಕಾಲ ಹೀಗೆ ಇರೋದಿಲ್ಲ ಕಣೋ, ಎಲ್ಲ ಸರಿ ಹೋಗುತ್ತೆ. ನಿನಗೆ ನಿಂದೆ ಆದ ಒಳ್ಳೆ ಜೀವನ ಇದೆ. ನಾವೆಲ್ಲರೂ ಆ ಮನೆಯಲ್ಲಿ ಸಂತೋಷವಾಗಿ ಕಾಲ ಕಳೆದಿದ್ದೀವಿ. ಅದು ನಿನ್ ಮನೆ ಕಣೋ. ಬಾರೋ ಮನೆಗೆ. ನಿರ್ಧಾರ ನಿನಗ್ ಬಿಟ್ಟಿದ್ದು. ಉತ್ತಮವಾದ ನಿರ್ಧಾರ ಅನುಭವದಿಂದ ಬರುತ್ತೆ, ಅನುಭವ ತಪ್ಪ ನಿರ್ಧಾರದಿಂದ ಬರುತ್ತೆ. ಶ್ರೀಧರ, ಒಂದು ನಿಮಿಷ ನಿಂತ್ಕೊಂಬರ್ರೆ. ಸಂಜೆ ಮೇಲೆ ನಾನು ನಿನ್ನ ರೂಮಿಗೆ ಬತ್ತೆ. ಅಕ್ಕ, ಮನೆಯವ್ರು ಇಲ್ವಾ? ಕಡೆಗೆಲ್ಲ ಪೂರ್ತಿ ಬಿಡಿಸಿ ಹೇಳ್ತೆ ಮಾರಾಯ, ಹೆಂಗೂ ಸಿಕ್ತಲ್ಲ. ಹಂಗೆ ಹೋಪತಿಗೆ ಇದನ್ನೆಲ್ಲ ಹಿಡ್ಕೊಂಡು ಹೋಗು, ನಂಗೆ ಬೇಕತ್ತು. ಗಮ್ಮತ್ ಮಾಡುವ ಅಕ್ಕ. ಹೋ ಹೋ. ಶ್ರೀಧರ, ನೀ ಎಂತದೇ ಹೇಳೋ, ಗಂಡಸಂದ್ಮೇಲೆ ಎಲ್ಲದನ್ನು ಅನ್ಭವಿಸ್ಕ. ನಮ್ಮ ಹತ್ರ ಎಷ್ಟೇ ಧೈರ್ಯ ಇದ್ರೂ ಕೆಲವು ಸಲ ಇನ್ಸೆಕ್ಯೂರ್ ಕಾಡುತ್ತ. ನಾವು ಹಿಂಗಾರೆ ಹ್ಯಾಂಗೆ ಎಂಬೋ ಆಲೋಚನೆ ಇರುತ್ತೆ. ಸತ್ಯ ಹೇಳ್ತೇವೆ ಮಾರಾಯ, ನಿನ್ಕಂಡು ಒಂದಿನೂ ನಂಗೆ ಹಂಗೆ ಅನಿಸ್ಲೇ ಇಲ್ಲ. ಅದ ಈಗ ನಾನು ನಿನ್ನ ಸಾಲಿಗೆ ಬರ್ತಿದ್ದೆ. ಏನು ಹೇಳ್ತಿದ್ಯೋ? ನಿನ್ನ ಹೆಂಡ್ತಿನೂ ನನ್ನ ಹೆಂಡ್ತಿ ಥರ ಕೂಲ್ 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 ಮಾರಾಯ. ಅವಳು ಓಡೋತಾ ಇಲ್ಲ, ಬಿಟ್ಟು ಹೋಗ್ತಿದ್ಲು. ಅಲ್ಲ ಕಣೋ, ನೀವಿಬ್ರು ಚೆನ್ನಾಗೇ ಇದ್ರಲ್ಲ. ಅವಳು ಚಂದ ಇಪ್ಪದೆ ನಾವೀಗ ದೂರ ಹಬ್ಬಕ್ಕೆ ಕಾರಣ ಆಗ್ತಿತ್ತು. ಹಾಂ, ಅರ್ಥ ಆಗಲಿಲ್ಲ. ಅವಳಿಗೆ ಮಗು ಬೇಡ ಅಂಬ್ರ. ಅವಳು ಸೌಂದರ್ಯ ಹಾಳತ್ತಂಬ್ರ. ನಂಗೆ ಮಗು ಬೇಕಂತಂದೆ. ಅದಕ್ಕೆ ಅವಳು ನನ್ನೊಟ್ಟಿಗೆ 20ಗೆ ನಿಮಗೆ ಮಗು ಬೇಕಂದಾದ್ರೆ ನನ್ನನ್ನು ಬಿಡ್ಕತ್ತಂದ್ಲ. ನೀನು ಹೇಳು ಶ್ರೀಧರ, ಸೌಂದರ್ಯ ಯಾರಿಗೋಸ್ಕರ, ಯಾರಿಗೆ ತೋರ್ಸೋಕ? ಜೊತೆಲಿ 20ಗೆ ನಾನು ಕಂಡ್ರೆ ಸಮ, ಆದ್ರೆ ಬೇರೆಯವ್ರು ಕಂಡ್ರೆ ಅದಕ್ಕೆ ಒಟ್ಟಿಗಿದ್ಕೊಂಡು ದೂರ ಆಪ್ಕಿಂತ ದೂರ ಹೋಪ್ದೆ ಸಮ ಅಂತ ಕಳಿಸಿಕೊಟ್ಟೆ. ಅದಕ್ಕೆ ಈ ಪಾರ್ಟಿ. Cheers. ನೀರ್ ಚೆಲ್ಬೇಡ ಕಣೆ, ಜಾರ್ ಬಿದ್ದೋಗ್ತೀಯಾ. ನೀರ್ ಚೆಲ್ಬೇಡ ಕಣೆ, ತುಂಬಾ ಜಾರ್ತೀಯಾ.
ಸರ್ ಸಾಹೇಬರ ಮಗನ ಬರ್ಡೇ ಅಂತೆ, ಊಟ ಪಾರ್ಸಲ್ ಕಳಿಸಿದ್ದಾರೆ. ಥ್ಯಾಂಕ್ ಯು. ಕೂಳಿನ ಕೊಟ್ಟೆ ನಿಂಗೂ ಬಂತನ. ಬರ್ತ್ಡೇ ಪಾರ್ಟಿ ಯಾರೋ ಯಾರಿಗೋ ಹುಟ್ಟಿದ್ದಕ್ಕೆ ಇವತ್ತು ನಮ್ಗೆ ಉಂಬು ಭಾಗ್ಯ. ಗಮ್ಮತ್ತಲ್ದ? ಶ್ರೀಧರ, ಬೆಳಗಿಂದ ನಾ ಕಾಂತನೇ ಇದ್ದೆ. ಎಂತಕ್ಕೂ ನಮ್ಮನಿ ಇದ್ದೆ, ಎಂತಾಯ್ತು? ಏನಿಲ್ಲ, ಕೆಲವು ವಿಷಯಗಳನ್ನ ಮರಿಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಅದು ಮತ್ತೆ ಮತ್ತೆ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಅದು ಹಾಗೆಯಾ, ಒಂದೊಂದು ಹೊತ್ತಂಗೆ ನಮ್ಗೆ ಹಸುವಿಲ್ಲ ಅನ್ಕೊಂಡು ಉಂಬುಕೆ ಹೊತ್ತಿಲ್ಲ. ಆದ್ರೆ ಇನ್ನೊಂದು ಹೊತ್ತಂಗೆ ಜೋರ ಹಸುವತ್ತು ಉಣ್ಕಂತ ಅನ್ಸುತ್ತೆ. ಅರ್ಥ ಆಗಲಿಲ್ಲ. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ಈಗಣ ಜೀವನದಂಗೆ ಯಾವ್ಯಾವ ವಯಸ್ಸಲ್ಲಿ ಎಂತೆಲ್ಲ ಆಯ್ಕೋ ಅದು ಆಯ್ಕೆಯ. ಆದ್ರೆ ನಿಂಗೆ ಅದು ಯಾವುದು ಸಮವಯ ಆಯ್ಲೇ ಇಲ್ಲೇ. ಹೋಯ್ಲಿ ಬಿಡು. ಈಗ ಈ ಉಮ್ದಿತ್ತಲ್ಲ, ಇದು ದೇಹಕ್ಕೆ ಹ್ಯಾಂಗ ಮುಖ್ಯವೋ ಅದು ಬೇಕಂತ ಅನ್ಸುತ್ತಾ? ಈಗ ನಿಂಗೆ ಎಂತ ಬೇಕಂದಂಗೆ ಸಮ ಗೊತ್ತಿತ್ತು. ಏನೇನೋ ಮಾತಾಡಬೇಡ, ಸುಮ್ಮನೆ ಊಟ ಮಾಡು. ಛೇ, ಶ್ರೀಧರ, ನಾನು ನಿಂಗೊಂದು ಸತ್ಯ ಹೇಳುದಾ? ಎಲ್ಲರೂ ನಾಚಿಕೆ ಮಾಡ್ಕೊಂಡು ಹಾಗೆ ಸುಮ್ಮನಿದ್ದೀರ. ಇವತ್ತು ನಾನು ನೀನು ಹುಡ್ತಾನೆ ಇರಲಿಲ್ಲ. ಹೌದು, ಹೋಯ್ಲಿ ಬಿಡು. ಈಗ ನಾನು ನಿಂಗೊಂದು ಒಳ್ಳೇದು ಘನಾದ ಐಡಿಯಾ ಕೊಡ್ತೆ ಕೇಳು. ಒಂದು ಜಾಗ ಇತ್ತ ಕೆಂಪು ದೀಪ ಅನ್ಕೊಂಡು ಅಲ್ಲಿ ಹೋರೆ ನಿಂಗೆ ಎಂಥ ಬೇಕು ಎಲ್ಲವುದು ಸಿಕ್ಕತ್. ದುಡ್ಡೊಂದು ಕಟ್ರಸೆ ಗಮ್ಮತ್ ಮಾರಾಯ. ಹೌದಾ? ಛೇ, ಇಲ್ಲ ನೋಡ್ರಿಗೂ ನಂಗೆ ಇದೆಲ್ಲ ಸರಿ ಹೋಗಲ್ಲ. ಪ್ಲೀಸ್ ಈ ಥರ ಎಲ್ಲ ಮಾತಾಡ್ಬೇಡ ನೀನು. ಶ್ರೀಧರ, ಆಯ್ಲಿ ಬಿಡು, ನೀನು ಉಣ್ಣು. ನಾನು ನಿಂಗೆ ಕಡೆಗೆ ಡೀಟೇಲ್ ಆಗಿ ಪೂರ್ತಿ ಹೇಳ್ತೆ. ಅಕ್ಕ ಉಣ್ಣು. ನೀವು ಶ್ರೀಧರ ರಘುರು ಕಳ್ಸರ? ಸರಿ ನೋಡ್ರಿ. ಆಮೇಲೆ ಇನ್ನೊಂದು ಮಾತು, ನಮ್ಮ ಜೋಡಿ ವ್ಯವಹಾರ ಕ್ಲಿಯರ್ ಇರ್ಬೇಕು ಅಷ್ಟೇ. ಯಾರು ಬಂದಿಲ್ಲಲ್ಲ ನಿಮ್ಮ ಜೋಡಿ? ನೋಡ್ರಿ. ನಿಲ್ರಿ ಇಲ್ಲೇ. ಅಣ್ಣ, ರಘುರ್ ಮನುಷ್ಯ ಎಷ್ಟು ಹೇಳಿ? 5. ಸರಿ. ಅಕ್ಕ, ನೈಟ್ ಶಿಫ್ಟ್. ಕೂತ್ಕೊಳ್ಳಕ್ ಹೇಳು, ಸ್ನಾನ ಮಾಡಿ ಬರ್ತೀನಿ. ಬರ್ರಿ, ಕುತ್ಕೋರಿ. ಅಕ್ಕ, ನಾ ಬರ್ಲಿ? ಸರಿ, ನನ್ಗ ಊಟ ತಗೊಂಡ್ ಬಾ. ಸರಿ, ತಗೊಂಬರ್ತೀನಿ. ಹೇಳ್ಬೇಡ್ರಿ, ಸರಿ ರಂಗಲ್ ಮತ್ತ. ಬನ್ರಿ, ಕೂತ್ಕೊಳ್ಳಿ. ಇಲ್ಲಿ ಬರೋರ್ಗೆ ಕೂತ್ಕೊಳ್ಳಕ್ಕೂ ತಾಳ್ಮೆ ಇರಲ್ಲ. ನೀವ್ ನೋಡಿದ್ರೆ ನಿಂತಿದ್ದೀರಾ,
ಊಟ ಆಯ್ತಾ? ಇಲ್ಲಾಂದ್ರೆ ಹೇಳಿ, ಚೋಟುಗೆ ಹೇಳಿ ತರಿಸ್ಕೊಡ್ತೀನಿ. ನಂಗೇನು ಬೇಡ. ಏನು ಬೇಡ್ವಾ? ಮತ್ತಿಲ್ಲಿ ಯಾಕೆ ಬಂದ್ರೆ? ಬನ್ರಿ, ನಾಚ್ಕೋಬೇಡಿ. ನಾಚ್ಕೊಂಡ್ರೆ ನೀವಿರೋ ಜಾಗಕ್ಕೆ ಅವಮಾನ. ಕೂತ್ಕೊಳ್ಳಿ. ಓಹ್, ಐ ಆಮ್ ಸಾರಿ. ಅಕ್ಕ, ಹೆದರ್ಕೋಬೇಡ್ರಿ, ಚೋಟು ಊಟ ತಂದಿದ್ದಾನೆ. ಅಕ್ಕ, ಅವ್ರಿಗೆ ಸ್ಪೆಷಲ್, ನಿನಗೆ ಮಾಮೂಲಿ. ಹೇಯ್, ಹೋಗಲೇ. ಆಯ್ತು ತಗೋ, ಜಾಸ್ತಿ ಜಿಗ್ದಾಡ್ಬೇಡ. ಕೂತ್ಕೊಳ್ರಿ. ತಗೊಳ್ಳಿ, ಊಟ ಮಾಡಿ. ಯಾಕ್ರೆ? ತಗೊಳ್ಳಿ. ನಂಗೆ ಬೇಡ. ಯಾಕೆ? ನಾನೇ ತಿನ್ಸ್ಬೇಕಾ? ಅಯ್ಯೋ, ಹಾಗಲ್ಲ, ನಂಗೆ ಹಸಿವಿಲ್ಲ. ಐ ಆಮ್ ಸಾರಿ. ಕೊಡಿಲಿ. ಮೊದ್ಲೇ ಹೇಳೋದಲ್ವಾ? ಸಾರಿ. ಏನ್ರಿ, ಫಸ್ಟ್ ಟೈಮ್ ಬರ್ತಿರೋದಾ? ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಇಲ್ಲಿಗೆ ಬಂದ್ಮೇಲೆ ಅಷ್ಟೆಲ್ಲ ಇನ್ನೋಸೆಂಟ್ ಆಗಿರ್ಬಾರ್ದು. ಏನ್ರಿ, ಹೊರಟ್ರ? ಅದು ಇಲ್ಲ, ಇದು ಇಲ್ಲ. ಬನ್ನಿ. ಇಲ್ಲ, ಹೋಗ್ತೀನಿ. ಕೂತ್ಕೊಳ್ರಿ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಏನ್ ಕೆಲ್ಸ ಮಾಡ್ತೀರಿ? ಮದುವೆ ಆಗಿದ್ಯಾ? ಇಲ್ವಾ? ಹೋಗ್ಲಿ ಬಿಡಿ, ತುಂಬಾ ನಾಚ್ಕೋಬೇಡಿ.
ಸರ್ ಹ್ಞೂ ನಿಮ್ಮ ಅಕ್ಕ ಬಂದಿದ್ದಾರೆ. ಎಲ್ಲಿದ್ದಾರೆ? ಆಚೆ ಇದ್ದಾರೆ ಸರ್. ಸರಿ. ರಾಜಣ್ಣ ಸಿಕ್ಕಿದ್ರು. ನೀನೀಗ ಅವ್ರ ಮನೇಲೇ ಇದೆಯಂತೆ, ಕುಡಿಯೋದು ಬೇರೆ ಕಲ್ತಿದ್ಯಂತೆ. ಬೇರೆ ಏನೇನು ಹೇಳಿದ್ರು? ಬೇಡ ಕಣ ಶ್ರೀಧರ, ಎಂತ ಹುಡುಗ ನೀನು. ನೀನಾಯ್ತು ಮನೆ ಆಯ್ತು ಅಂತಿದ್ದೆ. ನೀನ್ ಸಂಸಾರ ನೆನೆಸ್ಕೊಂಡ್ರೆ ತುಂಬಾ ಹಿಂಸೆ ಆಗುತ್ತೆ ಕಣೋ. ಅಕ್ಕ ನೋಡು, ನೀನು ಮನೆಗೆ ವಾಪಸ್ ಬಂದ್ಬಿಡು, ಇನ್ನೊಂದು ಮದುವೆ ಮಾಡ್ಕೊ, ಅದು ಇದು ಅಂತ ಏನಾದರೂ ಹೇಳೋಕೆ ಬಂದಿದ್ರೆ ದಯವಿಟ್ಟು ವಾಪಸ್ ಹೊಟ್ಟೋಗು. ನನಗೂ ಯಾವತ್ತಾದರೂ ನಮ್ಮ ಅಕ್ಕನ ನೋಡಬೇಕು ಅಂತ ಅನ್ಸಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತೇನೆ. ಅಕ್ಕ ಅಂತ ಇಷ್ಟು ಬೆಲೆ ಕೊಟ್ಟಿಯಲ್ಲ, ಅಷ್ಟು ಸಾಕು. ಸಿಂಧೂರ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾಳೆ. ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಕೇಳ್ಕೊಂಡ್ಲು. ಚಿಕ್ಕ ಹುಡುಗಿ ಕಣೋ, ಕ್ಷಮಿಸ್ಬಿಡೋ. ನಿಮ್ಮಿಬ್ಬರು ಸಂಸಾರ ಚೆನ್ನಾಗಾಗೋ ಹಾಗೆ ನಾವು ಅಕ್ಕ, ನೋಡ್ಕೊಳ್ತೀವಿ. ಅವಳು ಮಾಡಿರೋ ತಪ್ಪನ್ನು ಕ್ಷಮಿಸಿ ಅವಳ ಜೊತೆ ಮತ್ತೆ ಸಂಸಾರ ಮಾಡೋಷ್ಟು ದೊಡ್ಡ ಗುಣ ನನಗಿಲ್ಲ. ನಾಳೆ ನನ್ನ ಸಂಸಾರ ಸರಿ ಹೋದ್ರೆ ನಿನ್ನ ಸಂಸಾರನ ಸರಿ ಮಾಡಿದ್ದು ನಾನೇ ಅಂತ ನೀನು ಹೇಳೋದು ಬೇಡ. ಒಂದು ವೇಳೆ ಹಾಳಾದ್ರೆ ನಿನ್ನಿಂದ ನನ್ನ ಸಂಸಾರ ಹಾಳಾಯ್ತು ಅಂತ ನಾನು ಹೇಳೋದು ಬೇಡ. ಶ್ರೀಧರ, ನಿನ್ನ ಅಕ್ಕ ಬಂದಿದ್ದೀರಾ? ನಿನ್ನ ಹತ್ರ ಮಾತಾಡ್ಕೊಂಡು ಹೋರ ಮೇಲೆ ನನಗೆ ಸಿಕ್ಕಿರ. ಶ್ರೀಧರನ್ ಜೀವನ ಹಿಂಗೆ ಹಾಳಾಗಿ ಹೋಯ್ತಲ್ಲ ಅನ್ಕಂಡ ಭಾಳ ಬೇಜಾರು ಮಾಡ್ಕೊಂಡಿರು ಮಾರ. ಏನು ಮಾಡೋಕ್ಕಾಗತ್ತೆ, ಎಲ್ಲ ನಮ್ಮ ಹಣೆ ಬರ. ಹೋಯ್ಲಿ ಬಿಡ. ಹಾ, ಸಿಂಧೂರ ಬಂದಿಲ್ಲಂಬ್ರ ನಿನ್ನ ಅಕ್ಕ ಹೇಳಿರ್ ಬೇಕಾರೆ ಇಬ್ರು ಒಂದ್ ಮಾಡ್ತೆ ಲೈಕ್ ಮಾಡಿ ಜೀವನ ಮಾಡ್ಕೊಂಡು ಹೋಯ್ಲಿ ಅಂತ ಹೇಳಿ. ನನಗೂ ಅಕ್ಕಮ್ಮಂಗ ಅನಿಸ್ತು. ನೀನೆಂತ ಕವಳು ನಮ್ಮ ಅಪ್ಪನ ಮನೆ ಒಳಗೆ ಸೇರಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಕಾಗ. ಶ್ರೀಧರ, ನೀನು ತಿಳಿದವ, ನಿಂಗೆ ಹೊಸ್ತಾಗಿ ಹೇಳ್ಕದ್ ಎಂಥದ್ದು ಇಲ್ಲ. ಮನುಷ್ಯ ತಪ್ಪು ಮಾಡ್ದೆ ಮರ ತಪ್ಪು ಮಾಡೋಕತ್ತನ. ಏನೋ ಸಣ್ಣ ಹೆಣ್ಣು ತಪ್ಪು ಮಾಡಿತ್ತು, ನೀನು ದೊಡ್ಡ ಮನ್ಸು ಮಾಡಿ ತೂಗಿಸ್ಕೊಂಡು ಹೋಗ್ಯಲ್ಲ. ನಿನ್ನ ಹೆಂಡತಿ ಸೌಂದರ್ಯದ ವಿಷಯ ಬಂದಾಗ ಅವಳ ಪಾಡ್ಗಳನ್ನ ಬಿಟ್ಬಿಡೋದು ಒಳ್ಳೇದು ಅಂತ ನಿಂಗೆ ಅನ್ನಿಸ್ತು ಅಲ್ವಾ? ಅಂಥದ್ರಲ್ಲಿ ಇವಳು ನನ್ನನ್ನು ಬಿಟ್ಟು ಯಾರ ಜೊತೆಲೂ ಓಡ್ ಹೋದವಳು. ಓಡ್ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಲ್ಲ. ಏ, ಎಂಥದ್ದು ಆಲೋಚನೆ ಮಾಡಬೇಡ, ಸುಮ್ಮನಾಯ್ಕೊ. ಅವಳು ಓಡ್ ಹೋಗಿದ್ದು ಯಾಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಜೀವನದಲ್ಲಿ ಕೆಲವು ವಿಷಯ ಹೇಳೋದು ತುಂಬ ಸುಲಭ, ಅನುಭವಿಸೋದು ಭಾಳ ಕಷ್ಟ. ಹೋಯ್ಲಿ ಬಿಡ. ಬಾ, ಚಾ ಅಂಗಡಿ ಸಿಕ್ತು, ಚಾ ಕೊಡ್ಕೊಂಡಪ್ಪ ಬಾ. ಅಮ್ಮ, ಪಾಪದ ಫಲವಾಗಿಯೋ ಏನೋ ಬಡತನದಲ್ಲಿ ಬೇಯುತ್ತಿದ್ದ ನಾನು ತಿಳಿದು ಇನ್ನಷ್ಟು ಪಾಪ ಮಾಡಿ ಪಡೆದುಕೊಂಡಿದ್ದನ್ನು ಕಳೆದುಕೊಳ್ಳಬೇಕೆನ್ನುವೆಯಾ? ಬನ್ರಿ ಒಳಗ. ಅವರಿಬ್ಬರಿಗೂ ಸೇವೆ ಸಲ್ಲಿಸಿ ನನ್ನ ಕರ್ಮಗಳನ್ನೆಲ್ಲ ಕಳೆದುಕೊಳ್ಳುವ ಅವಕಾಶ. ಕೂತ್ಕೊಳ್ಳಿ. ದೊರಕಿದೆ ಎಂಬ ಸಂತೋಷದಲ್ಲಿ ನಾನಿದ್ದರೆ ಕೂತ್ಕೊಳ್ರಿ. ತಾಯಿಯಾಗಿ ನೀನೇ ಈ ದುರ್ಬುದ್ಧಿಯನ್ನು ಕಲಿಸುತ್ತಿರುವೆಯಾ? ಓ, ನೀವಾ? ಏನು ಮತ್ತೆ ಬಂದ್ಬಿಟ್ಟಿದ್ದೀರಾ? ಸಾಮಾನ್ಯವಾಗಿ ಮನೇಲಿ ಒಂದೇ ಹೂವಿನ ವಾಸನೆ ಯಾರಿಗೂ ಅಷ್ಟಿಷ್ಟ ಆಗಲ್ಲ. ಅವತ್ತು ದುಡ್ಡು ಬೇರೆ ಇಟ್ಟು ಹೋಗಿದ್ರಿ, ಏನು ಅಷ್ಟೊಂದಿಷ್ಟ ಆಯ್ತಾ? ಅದಕ್ಕಲ್ಲ, ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಥ್ಯಾಂಕ್ಸ್ ಹೇಳಕ್ ಬಂದ್ರಾ? ಬರೀ ಅಷ್ಟಕ್ಕೋಸ್ಕರನೇ ಬಂದ್ರಾ?
ಇಲ್ಲಿ ಒಂದು ಥ್ಯಾಂಕ್ಸಿನ ಬೆಲೆ ಎಷ್ಟು ಗೊತ್ತಾ? 1,000. ಮಲಗೆ ಎದ್ದು ಹೋಗೋವಾಗ ತಿರುಗ್ ನೋಡೋದೇ ಕಷ್ಟ, ಅದ್ರಲ್ಲಿ ಥ್ಯಾಂಕ್ಸ್ ಹೇಳಕ್ ಬಂದ್ರಂತ. ಹೋಗ್ರೆ ಅಲ್ಲ, ಈ ಸೀರೆ ಯಾಕೆ ಕಟ್ಟಿದ್ದೀರಿ? ನೇಣ್ ಹಾಕೊಳ್ಳೋದಕ್ಕೆ. ಅಯ್ಯೋ, ಯಾಕೆ ನೀವು? ಯಾವತ್ತ ಸತ್ತೋಗಿದ್ದೀನಿ ಬಿಡ್ರಿ. ನೇಣ್ ಹಾಕೊಳ್ಳೋದಕ್ಕಲ್ಲ, ಯಾರೋ ಕೇರಳದವನ್ ಬಂದಿದ್ದ, ಕಟ್ಸ್ ಹೋದ. ಓ, ಅದು ನಿಮ್ಮ ಹೆಸರೇನು? ನಿಮಗೆ ಯಾಕ್ರಿ ಅದೆಲ್ಲ? ಬಂದ್ ಕೆಲ್ಸ ಮುಗಿಸ್ಕೊಂಡು ಹೋಗಿ. ನಾನು ಹೆಸರು ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ, ಬೇರೇನೂ ಉದ್ದೇಶ ಇಲ್ಲ. ಈ ಮನೇಲಿರೋರ್ನ ತುಂಬಾ ಹಚ್ಕೋಬೇಡಿ, ಒಳ್ಳೇದಲ್ಲ. ನನ್ನ ಹೆಸರ ಯಾವ್ದು ಹೇಳಿ? 1, 2 ತುಂಬಾ ಹೆಸರುಗಳಿವೆ. ಕೆಲವು ಇಟ್ಟಿರೋ ಹೆಸರು, ಇನ್ನು ಕೆಲವು ನಾನೇ ಇಟ್ಕೊಂಡಿರೋ ಹೆಸರುಗಳು, ಇನ್ನು ಕೆಲವು ಆಸೆಯಿಂದ ಆ ಕ್ಷಣ ಕರೆಯೋ ಹೆಸರುಗಳು. ಚಿನ್ನ, ರನ್ನ, ಮುತ್ತು. ಸದ್ಯ ಅವ್ಯಾವಕ್ಕೂ ನನ್ನ ವಾಸನೆ ಇಲ್ಲ. ಇದ್ದಿದ್ರೆ ಯಾರೂ ಮುಟ್ತಾನೂ ಇರಲಿಲ್ಲ. ಇದೆಲ್ಲದ್ರ ನಡುವೆ ನನ್ನ ಹೆಸರೇ ನನಗೆ ಮರ್ತು ಹೋಗಿದೆ. ತಕೋ ಚಾ. ಶ್ರೀಧರ, ಇತ್ತೀಚೆಗೆ ಆಫೀಸ್ ಹಂಗ್ ಬಿಟ್ರೆ ಬೇರೆ ಹೊರಬದಿಯಲ್ಲೂ ಕಾಮ್ಕೆ ಸಿಕ್ಕುದಿಲ್ಲ ಮಾರ. ಶನಿವಾರ ಭಾನುವಾರವೂ ಇಲ್ಲ. ಎಂತದ ಎಂತ ಸಮಾಚಾರ? ಏನೂ ಇಲ್ಲ, ಮನೇಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಹೇಳಡ್ಡಿಲ್ಲ. ಚೋಟು ಸಿಕ್ಕಿದ್ದ 2-3 ಸಲ ಆ ಮನೆ ಬದಿ ಹೋಯ್ದೆ ಅಂಬ್ರ. ಹೌದಾ? ಹೋಗಿದ್ದೆ. ಅಲ್ಲೂ ಎಂತ ಇಲ್ಲ ಮಾರಾಯ, ದುಡ್ಡು ಕೊಟ್ರೆ ಸುಖ ಸಿಕ್ಕತ್ತೆ. ಒಂದೊಂದು ಹೂಗಿಗೆ ಒಂದೊಂದು ನಮೂನಿ ಪರಿಮಳ. ಇಂಗ್ಲಿಷ್ ಹಂಗೆ ಒಂದು ಮಾತು ಹೇಳ್ತಾರೆ, ಗೊತ್ತಿತ್ತಾ? ಎವ್ರಿ ವುಮನ್ ಹ್ಯಾವ್ ದರ್ ಓನ್ ಫ್ಲೇವರ್ ಅಂತ ಹೇಳಿ. ಹಾಗೆ ನೀನು ಪದೇ ಪದೇ ಆ ಮನೆ ಬದಿ ಹೋತೆ ಅಂತಂದ್ರೆ ಒಲ್ಲಿಪ್ಪಿ ಯಾವುದೋ ಒಂದು ಹೂಗು ನಿಂಗೆ ಬಹಳ ಇಷ್ಟ ಆಯ್ತು ಅಂತ ಹೇಳಿ ಅರ್ಥ. ಹೌದಲ್ದ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ನಾಚಿಕೆ ಕಾಣ. ನಾಚಿಕೆ ಬಿಡ, ಹೇಳ. ನಾನಂತೂ ಒಲ್ಲಿಪ್ಪಿ ಎಲ್ಲಾ ಹೂಗನ್ನೂ ಬಿಡ್ಲಿಲ್ಲ, ಪೂರ್ತಿ ಮೂಸಿ ಬಿಟ್ಟಾಯ್ತು. ಅದ್ರಂಗೂ ಅಲ್ಲೊಬ್ಳು ಹೆಣ್ಣಿದ್ಲು ಕಾಣ, ತೆಳ್ಳಗೆ, ಉದ್ದಕ್ಕೆ, ಬೂದು ಬಣ್ಣ. ಅವಳಂತೂ ಸೂಪರ್. ನಾನು ರಘು, ಎಂತಾಯ್ತು ಇವನಿಗೆ? ಮರ್ಲಿ ಹಿಡಿತಾ?
ಚೋಟು ಹೇಳ್ದ ಇವತ್ತು ಯಾರೂ ಬರಲ್ಲ, ನೀವೇ ಹೋಗಿ ಅಂತ. ಅದಕ್ಕೆ ಬಂದೆ. ಏನ್ರಿ ಅವತ್ತು ಬರೀ ಥ್ಯಾಂಕ್ಸ್ ಹೇಳಿ ಹಾಗೆ ಹೊರಟೋದ್ರಿ? ಏನು ದುಡ್ಡು ಜಾಸ್ತಿ ಆಗಿದ್ಯಾ? ತಗೊಳ್ಳಿ. ಹ್ಮ್ ನೇಲ್ ಪಾಲಿಶ್ ಹಚ್ಚಕ್ ಬರತ್ತಾ? ಕಲ್ತ್ಕೊಳ್ಳಿ. ಹಚ್ಚಿ. ಅಯ್ಯೋ ಸ್ವಲ್ಪ ತಗೊಳ್ರಿ. ಸಾರಿ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಿಗಿಂತ ಮೌನ ಲೇಸು ಅನ್ನೋ ಜಾಗ ಇದು. ಹೇಳಿ, ಅದೇನ್ ಮಾತಾಡ್ಬೇಕಿತ್ತು? ಆವತ್ತು ನಾನು ಮೊದಲನೇ ಸಾರಿ ಇಲ್ಲಿಗೆ ಬಂದಾಗ ನೀವು ನನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ. ಒಂದು ಹೆಣ್ಣಿನ ಜೊತೆ ಒಂದು ರಾತ್ರಿ ಕಳೆಯೋದು ಹೀಗೂ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದು ನಮ್ಮ ಕೆಲಸ ರೀ. ನಮ್ಮ ಕೆಲಸನ ನಾವು ನಿಯತ್ತಾಗಿ ಮಾಡ್ದಿದ್ರೆ ತಿಂದನ್ನ ಮೈಗೆ ಹತ್ತಲ್ಲ. ನನ್ನನ್ನು ಹುಡ್ಕೊಂಡು ಬರೋರು ಇಲ್ಲಿಗೆ ಯಾಕೆ ಬರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನ ಬರೀ ಮಾತಾಡ್ಸೋಕೆ ಅಂತ ಬಂದಿರೋ ಮೊದಲನೇ ವ್ಯಕ್ತಿ ನೀವೇ. ಇನ್ನೊಂದು ಕಾಲು ನೀವಿಲ್ಲಿಗೆ ಯಾಕ್ರಿ ಬರ್ತೀರಾ? ಹಚ್ಚಿ. ನಿಮಗೆ ಓದೋದು ಅಂದರೆ ತುಂಬ ಇಷ್ಟ ಅನ್ಸುತ್ತೆ. ಯಾವಾಗಲೂ ಓದ್ತಾ ಇರ್ತೀರಾ? ನಿಮ್ಗೆ ಯಾಕ್ರಿ ಅದೆಲ್ಲ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಬಗ್ಗೆ ತಿಳ್ಕೊಬೋದಾ? ಅಂದರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ, ಇಲ್ಲಿ ಹೇಗಿದ್ದೀರಾ, ಅದ್ರ ಬಗ್ಗೆ. ಬಿಟ್ಟು ಹೋದ್ರು ಅದನ್ನ ನೆನಪಿಸ್ಕೊಂಡ್ರೆ ಕರಳ ಸಂಬಂಧ ಅಂತ ಹೇಳ್ಕೊಳಕ್ಕೆ ಹೇಸಿಗೆ ಆಗತ್ತೆ. ಅವ್ರಿಗೆ ದುಡ್ಡು ಬೇಕಿತ್ತು, ನನಗೆ ಓದ್ಬೇಕಿತ್ತು. ದುಡ್ಡು ಓದು ಜಿದ್ದಿಗೆ ಬಿದ್ರೆ ಏನಾಗತ್ತೆ ಹೇಳಿ? ದುಡ್ಡೇ ಗೆದ್ದಿದ್ದು, ದುಡ್ಡೇ ಗೆದ್ದಿದ್ದು. ಅವ್ರ ಆಸೆಗಳಿಗೋಸ್ಕರ ನನ್ನನ್ನು ಬಲಿ ಕೊಟ್ರು, ನನ್ನ ಜೀವನ ಹಾಳು ಮಾಡಿದ್ರು.
ಇದು ನನ್ನ ಕಡೆ ನಿರ್ಧಾರ. ಇದೆಲ್ಲ ಆಗೋ ವಿಷಯ ಅಲ್ಲ. ನನ್ನನ್ನ ಮದ್ವೆ ಮಾಡ್ಕೊಂಡು ಜೀವನ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಊರಿನ ಎಷ್ಟೋ ಜನ ಗಂಡಸರು ಇಲ್ಲಿ ಬಂದು ಹೋಗಿದ್ದಾರೆ. ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ನಿಮ್ ಹೆಂಡತಿಯಾಗಿ ನಿಮ್ ಮನೆಗ್ ಬಂದ್ರೆ ಅವರೆಲ್ಲ ಬಂದು ನಿಮ್ ಮನೆ ಬಾಗಿಲು ತಟ್ತಾರೆ. ಅವ್ರನ್ನ ಎದುರಿಸೋ ಧೈರ್ಯ ಇದೆಯಾ ನಿಮ್ಗೆ? ನೀನು ಇಷ್ಟೆಲ್ಲ ಯೋಚನೆ ಮಾಡಿದ್ಯಾ ಅಂದರೆ ನಿನಗೂ ನನ್ನನ್ನು ಮದುವೆ ಆಗೋದಕ್ಕೆ ಇಷ್ಟ ಇದೆ ಅಂತ ಆಯ್ತು. ಅಮ್ಮಮ್ಮ ಅಂದ್ರೆ 5 ರಿಂದ 6 ಸರಿ ಇಲ್ಲಿಗೆ ಬಂದಿದ್ಯಾ. ನಿನ್ನ ನಂಬ್ಕೊಂಡು ಬರೋಷ್ಟು ದಡ್ಡಿ ನಾನಲ್ಲ. ಅದು ಅಲ್ದೆ ನಿನಗೆ ನನ್ನಿಂದ ಬೇಕಾಗಿರೋದು ಸುಖ ಅಷ್ಟೇ. ನಾಳೆ ಸಮಾಜ ಏನನ್ನುತ್ತೋ, ನಾನು ಇವನ್ನ ನಂಬ್ಕೊಂಡು ಹೋದರೆ ನನ್ನ ಜೀವನ ಏನಾಗುತ್ತೋ ಅನ್ನೋ ಚಿಂತೆ ಬಿಟ್ಬಿಡು. ನನಗೆ ಸುಖ ಬೇಕು ಅಂದರೆ ಇಲ್ಲಿಗೆ ಬರಬೇಕಾಗಿಲ್ಲ, ಅಥವಾ ನಿನ್ನನ್ನೇ ಮದುವೆ ಆಗಬೇಕಾಗಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ನೀನೇನು ನನ್ನನ್ನೇ ಮದುವೆ ಆಗ್ಬೇಕಾಗಿಲ್ಲ. ಈ ಜಗತ್ನಲ್ಲಿ ಎಷ್ಟೋ ಜನ ಒಳ್ಳೆ ಹೆಣ್ಮಕ್ಳಿದ್ದಾರೆ. ನಂತರ ಕೆಟ್ಟಿರೋ ಹೆಣ್ಣು ಯಾರಿಗೂ ಬೇಡ. ನಿನಗೆ ದೇಹ ಮಾತ್ರ ಕೆಟ್ಟಿದೆ, ಮನಸ್ಸಲ್ಲ. ನನಗೂ ಮನೆ ಮಕ್ಕಳು ಗಂಡ ಅಂತ ಬದುಕೋಕ್ ಆಸೆ. ಆದ್ರೆ ಏನ್ ಮಾಡ್ಲಿ? ನಾಳೆ ನಾನು ಮದ್ವೆ ಆಗಿ ಬಂದ್ಮೇಲೆ ನಾನ್ ನಿನಗ್ ಬಾಳ್ ಕೊಟ್ಟಿದ್ದೀನಿ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಅಂತ ಹೇಳಿಸ್ಕೊಳಕ್ ನಾನು ತಯಾರಿಲ್ಲ. ಹೊರಟು ಹೋಗಿಲ್ಲಿಂದ, ಹೋಗು. ಸರ್ ಅದು ಡೆಪಾಸಿಟ್ ಅಂತ ಹೇಳಿದ್ರಿ. 50,000 ರೂಪಾಯಿ ಇಟ್ರೆ ಅಷ್ಟು ಆಡಕ್ ಬರೋದ ಹೇಳಿದ್ನಿಲ್ಲ. ಸರ್ ಅಷ್ಟೊಂದೆಲ್ಲ ಇಲ್ಲ ಸರ್, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಏಯ್, ಸರ್. 50,000 ರೂಪಾಯಿ ಇಟ್ರೆ ಅಷ್ಟೇ ಆಡಕ್ ಬರೋದ, ಇಲ್ಲಾಂದ್ರೆ ಆಡಕ್ ಬರೋದಿಲ್ಲ. ಸರ್ ನನ್ನ ಹತ್ರ ಇರೋದೇ ಇಷ್ಟು 20,000 ಇದೆ. ರೊಕ್ಕ ಇಟ್ಕೊಂಡು ಭಾರಿ ನಾಟಕ ಮಾಡ್ತೀರಿ ಬಿಡ್ರಿ ನೀವು. ಆತ ಸಂಜೆಗೆ ಕಾಲ್ ಮಾಡ್ತೀನಿ, ಹೋಗಿರಿ ನೀವು. ಸರ್ ಫೋನ್ ಮಾಡ್ತಿರಲ್ಲ? ಹೇಳಿದ್ನಲ್ರಿ ಕಾಲ್ ಮಾಡ್ತೀನಿ. ಸರ್ ಯಾಕ್ ಕಾಡ್ತೀರಿ? ನಿಜ ಮಾಡ್ತಿರಲ್ಲ ಸರ್? ನಂಬಿಕೆ ಇಲ್ಲ ಅಂದ್ರೆ ವ್ಯವಹಾರ ಮಾಡಕ್ ಹೋಗ್ಬಾರ್ದೆ. ಆಯ್ತು ಸರ್, ಓಕೆ. ರೀ ಹೆಸರಿ ಫೋನ್ ಮಾಡ್ತೀರಿ, ಒಂದ್ಸರಿ ಕಟ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಬಿಸಿ ಇರ್ತೇನೆ ಅಂತ ಹೇಳಿ. ಸಾರಿ, ನಾನು ಅವ್ರನ್ನ ಮೀಟ್ ಮಾಡಬೇಕು. ಯಾರಾದ್ರೂ ಅಪರೂಪಕ್ಕೆ ಕಾಣ್ತಾರ, ನೀವೇನ್ ಡೈಲಿ ಕಾಣಾಕ್ತಿರಲ್ಲ, ಯಾಕೆ ರೊಕ್ಕ ಹೆಚ್ಚಾಗ್ಯವನೆ? ಇಲ್ಲ, ಅವ್ರ ಜೊತೆ ಮಾತಾಡಬೇಕು ಪ್ಲೀಸ್. ಏನ ಮಾತ ಆಡ್ಬೇಕಾ? ಆತು, 5 ದಿನ ಬಿಟ್ಟು ಬರ್ರಿ. ಅಯ್ಯೋ ಇಲ್ಲ, ನಾನು ಕಾಯಕ್ಕಾಗಲ್ಲ, ಇವತ್ತೇ ಮಾತಾಡಬೇಕು. 5 ದಿನ ಬಿಟ್ಟು ಬರ್ರಿ. ಆಗೋದ್ರಿ ಅಂದ್ರೆ ಬೇರೆಯವ್ರಿಗೆ ಹಚ್ಕೊಡ್ತೀನಿ, ಹೋಗಿ ಮಾತಾಡ್ರಿ. ನಾನು ಅವ್ರ ಜೊತೆಲೇ ಮಾತಾಡಬೇಕು ಪ್ಲೀಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇ ಯಾಕ್ರಿ ನಿಮ್ಗೆ ಅರ್ಥ ಮಾಡ್ಕೋಬೇಕಾ? ನೋಡಿ, ನಾನು 5 ನಿಮಿಷ ಮಾತಾಡ್ತೀನಿ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ಮಾತಾಡ್ತೀರಿ ಏನ್ ಮಾಡ್ತೀರಿ ನಂಗೆಲ್ಲ ಗೊತ್ತೈತೆ, ಹೋಗ್ರಿ. ಇಲ್ಲ ನೋಡಿ, ದಯವಿಟ್ಟು ನಾನು ನಂಬಿ, ನಾನು ಮಾತಾಡ್ಬೇಕು. 5 ನಿಮಿಷ ಮಾತಾಡಿ ಹೊರಟೋಗ್ತೀನಿ. ನೋಡಿ, ಬೇಕಾದ್ರೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. 5 ನಿಮಿಷ 5,000 ರೂಪಾಯಿ ಏನಂತೀರಿ? 5,000ನ ಆಗ್ತೈತೆ ಅಂದ್ರೆ ಆಗ್ತೈತೆ ಅಂತ ಹೇಳ್ರಿ, ಇಲ್ಲಾಂದ್ರೆ ಹೋಗ್ರಿ. ಇಲ್ಲ, ಕೊಡ್ತೀನಿ. ಒಂದು ನಿಮಿಷ. ಇನ್ನೂ 50-100 ಕಡಿಮೆ ಇದ್ದಂಗೈತೆ. ಮತ್ತೆ ಬಂದಾಗ ಕೊಡ್ತೀನಿ ಪ್ಲೀಸ್. ಸರಿ, ಆಫೀಸ್ ಕಡೆ ಬಂದಾಗ ಕೊಡ್ರಿ, ಮರಿಬೇಡ್ರಿ. ಕೊಡ್ತೀನಿ. ಮಾತಾಡ್ಬೇಕಷ್ಟೇ, ಬೇರೆ ಏನೂ ಇಲ್ಲ. ನಾನು ಅಲ್ಲೇ ಇರ್ತೀನಿ, ಗೊತ್ತಾಗ್ತದೆ ನನಗೆಲ್ಲ. ಅಕ್ಕ ಬಾಗ್ಲ ತೆಗಿ. ಏ ಚೋಟು, ಏನು ಬೇಡ, ಹೋಗೋ. ತಿನ್ನಕ್ಕೇನಾದ್ರೂ ಬೇಕಾದ್ರೆ ನಾನೇ ಕರಿತೀನಿ. ಮಾತಾಡ್ಬೇಕಕ್ಕ, ಬಾಗ್ಲ ತೆಗಿ. ಏನ್ ಹೇಳು? ಬಾಗ್ಲ ತೆಗದ್ರಲ್ಲ ಮಾತಾಡೋದ. ಏನು? ನಾನು ಮಾತಾಡಬೇಕು. ಹೋಗ್ರಿ.
ನಾನು ನಿನ್ನ ಜೊತೆ ಒಂದು 5 ನಿಮಿಷ ಮಾತಾಡ್ಬೇಕಷ್ಟೇ. ಅಷ್ಟೇ, ಬೇರೆ ಯಾವ ಉದ್ದೇಶಕ್ಕೂ ನಾನು ಇಲ್ಲಿಗೆ ಬರಲಿಲ್ಲ. ನಿನ್ ಮಾತು ಏನು ಅಂತ ನನಗೆ ಗೊತ್ತು. ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಹೋಗು. ಏನಾಯ್ತು? ಅಲ್ಲ, ನಿಂಗೆ ಹುಷಾರಿಲ್ವಾ? ನಿನಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ? ಹೆಣ್ಣು ಬೇಕು ಅಂದ್ರೆ ಬೇಕು, ಅಷ್ಟೇ ಅಲ್ವಾ? ದಯವಿಟ್ಟು ಹಾಗೆ ಮಾತಾಡಬೇಡ. ನೋಡು, ನಾನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಸಮಾಜ ಏನಾದರೂ ಅನ್ನಲಿ, ನಾವು ಸಮಾಜಕ್ಕೆ ಹೆದರ್ಕೊಂಡು ಕೂತ್ಕೊಳ್ಳೋದು ಬೇಡ. ನಾನು ಹೇಗಾದರೂ ಮಾಡಿ ಇಲ್ಲಿಂದ ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ. ನೀನು ನನ್ನನ್ನು ಯಾಕೆ ಇಷ್ಟಪಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆಂದು ಸಿಗ್ಲಾರ್ದ ಸುಖ ನನ್ನಿಂದ ಸಿಕ್ತು, ಅದಕ್ಕೆ ಮತ್ತೆ ಹುಡ್ಕೊಂಡು ಬಂದಿದ್ಯಾ. ಎದ್ದು ಹೋಗಿಲ್ಲಿಂದ. ಸಮಾಜ ಅಂತೆ ಸಮಾಜ, ನಾವೆಲ್ಲರೂ ಸಮಾಜದಲ್ಲೇ ಇರೋದು. ಯಾರು ಸರಿ ಇಲ್ಲ, ಎಲ್ಲರೂ ಕೆಟ್ಟವರು, ನಿನ್ನನ್ನು ಸೇರಿಸಿ. ನೀನು ನಿನ್ನ ಸ್ವಾರ್ಥಕ್ಕೋಸ್ಕರನೇ ಬಂದಿರೋದು. ನಾನು ಹೆಣ್ಣು ಕಣೋ, ನನ್ನ ನೋವು ಸಂಕಟ ನನಗೆ ಗೊತ್ತು. ಈ ಮನೆಗೆ ಬಂದಾಗಿಂದ ಬರೀ ನೋವೆ. ಅವಳ ಬರ್ತಾಳೆ, ನಿಜವಾಗ್ಲೂ ಹೊಟ್ಟೆ ನೋವಾ ಅಂತ ಕೇಳ್ತಾಳೆ. ಇವನ್ಗೆ ದುಡ್ಡು ಕೊಟ್ರೆ ಸಾಕು, ಯಾರನ್ನ ಬೇಕಾದ್ರೂ ಒಳಗೆ ಕಳಿಸ್ತಾನೆ. ಅದು ಮದುವೆ ವಿಚಾರ. ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ಲ? ನಂಬಿಕೆ ಅಂದ್ರೆ ಏನು ಗೊತ್ತಾ? ಮನೇಲಿ ಒಂದು ಮಗು ಇದ್ರೆ ಅದನ್ನು 10 ಜನ ಮುದ್ದಾಡ್ತಾರೆ. ಯಾರೋ ಒಬ್ರು ಮುದ್ದಾಡ್ತಾ ಮಗು ಎತ್ಕೊಂಡು ಮೇಲಕ್ಕೆ ಎಸಿತಾರೆ. ಮಗು ಮೇಲ್ ಹೋಗ್ತಿದ್ರು ನಗ್ನಗ್ತಾನೇ ಇರುತ್ತೆ. ಯಾಕೆ ಗೊತ್ತಾ? ಕೆಳಗೆ ಬರುವಾಗ ಅವರು ತನ್ನನ್ನು ಹಿಡ್ಕೋತಾರೆ ಅನ್ನೋ ನಂಬಿಕೆ ಅದಕ್ಕಿರುತ್ತೆ. ಅಟ್ಲೀಸ್ಟ್ ನೀನು ಅಷ್ಟಾದರೂ ನನ್ನನ್ನು ನಂಬ್ತೀಯ ಅಂತ ಅಂದ್ಕೊಂಡಿದ್ದೆ. ಕ್ಷಮಿಸ್ಬಿಡು. ಒಂದು ನಿಮಿಷ. ತರಬೇಕು ಅನಿಸ್ತು, ತಂದೆ. ಬನ್ನಿ ಒಳಗೆ.
ಕಾಫಿ ಕೊಡ್ಲಾ? ಬೇಡ. ಯಾಕೆ ಸುಸ್ತಾಗಿರೋ ಥರ ಇದ್ದೀರಿ? ಇಲ್ಲ, ಹಾಗೇನಿಲ್ಲ. ಅದು ಸ್ವಲ್ಪ ತಲೆನೋವಿತ್ತು. ತಲೆನೋವಾ? ಅದಕ್ಕೆ ಕಾಫಿ ಕುಡೀರಿ ಅಂತ ಹೇಳಿದ್ದು. ಇಲ್ಲ, ನನಗೆ ಇಷ್ಟೊತ್ತಿನಲ್ಲಿ ಕಾಫಿ ಬೇಡ. ಸರಿ, ಬೇಗ ಅಡುಗೆ ಮಾಡ್ತೀನಿ, ಊಟ ಮಾಡಿ ರೆಸ್ಟ್ ಮಾಡಿ. ಊಟಕ್ಕೆ ಬನ್ನಿ. ಬಂದೆ. ಸಾಕು. ನೀನು ಕೂತ್ಕೋ, ನನ್ನ ಜೊತೆಲೆ ಊಟ ಮಾಡು. ಇಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ, ನೀವು ಮಾಡಿ. ಕೂತ್ಕೋ. ಆಮೇಲೆ ಮಾಡ್ತೀನಿ. ಇಲ್ಲ, ಕೂತ್ಕೋ ಬಾ. ಬಾ. ನೀನು ತಟ್ಟೆ ತಗೊಂಡು ಕೂತಿದ್ರೆ ಒಟ್ಟಿಗೆ ಊಟ ಮಾಡ್ಬೋದಿತ್ತು. ನಾನು ಆಮೇಲೆ ಮಾಡ್ತೀನಿ, ನೀವು ಮಾಡಿ. ಒಂದ್ ನಿಮಿಷ ಬಂದೆ. ಎಲಡಿಕೆ ಬೇಕಾ? ಬೇಡ. ಎರಡು ದಿನದಿಂದ ನೋಡ್ತಾನೆ ಇದ್ದೀನಿ. ಏನೋ ಯೋಚನೆಲಿದ್ದೀರಿ. ಏನದು? ಇಲ್ಲ, ಹಾಗೇನೂ ಇಲ್ವಲ್ಲ. ನನ್ನ ಹತ್ರ ಹೇಳೋದಿಲ್ವಾ? ಸರಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಬೇಕು. ಸರಿ, ಕೇಳು. ನೀವು ನನ್ನನ್ನು ಯಾಕೆ ಮದುವೆ ಆದ್ರಿ? ಈ ಪ್ರಶ್ನೆನ ನೀನು ನನಗೆ ತುಂಬ ಸರಿ ಕೇಳಿದ್ಯಾ. ನಾನು ಉತ್ತರ ಕೊಟ್ಟಿದ್ದೀನಿ. ಇದೇನಿವತ್ತು ಮತ್ತದೇ ಪ್ರಶ್ನೆ ಕೇಳ್ತಿದ್ಯಾ? ಹಾಗಲ್ಲ, ಪ್ರತಿ ಸಲ ಕೇಳಿದಾಗ್ಲೂ ಒಂದೊಂದು ಥರ ಉತ್ತರ ಕೊಟ್ಟಿದ್ದೀರಿ. ಈ ಸಲ ಯಾವ ಥರ ಉತ್ತರ ಸಿಗುತ್ತೋ ನೋಡೋಣ ಅಂತ. ನಿಜ ಹೇಳಬೇಕು, ನನ್ನ ಮೇಲಾಣೆ. ಹೇಳಿ.
ನನಗೆ ನಿನ್ನಿಂದ ಮೊದಲು ಸಿಕ್ಕಿತ್ತು ದೈಹಿಕ ಸುಖ. ಆದರೆ ಆಮೇಲೆ ಒಮ್ಮೊಮ್ಮೆ ನಿನ್ನ ನೋಡಿದಾಗಲೂ ನನಗೆ ಸಿಕ್ತಿದ್ದ ನೆಮ್ಮದಿನೇ ಬೇರೆ. ನಿನ್ನ ಜೊತೆಲೇ ಇರಬೇಕು, ಮಾತಾಡಬೇಕು, ನಿನ್ನ ಜೊತೆಲೇ ಕಾಲ ಕಳೀಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ನನಗೆಷ್ಟೇ ಬೇಜಾರಾಗಿದ್ರು ಒಂದು ಸಲ ನಿನ್ನ ನೋಡಲೇಬೇಕು ಅಂತ ಅನ್ನಿಸ್ತಾ ಇತ್ತು. ನಿನ್ನ ಮುಖದಲ್ಲಿನ ನಗು, ನಿನ್ನ ಮಾತಿನಲ್ಲಿನ ಸಾಂತ್ವನದ ಮುಂದೆ ದೈಹಿಕ ಸುಖ ಏನೂ ಅಲ್ಲ ಅನ್ಸೋಕೆ ಶುರು ಆಯಿತು. ನಿನ್ನ ನೇರವಾದ ಮಾತುಗಳು ನಂಗೆ ತುಂಬ ಇಷ್ಟ ಆಯಿತು. ಯಾವ ಹೆಣ್ಣು ಆ ರೀತಿ ಮಾತಾಡಿದ್ದನ್ನ ನಾನು ನೋಡೇ ಇರಲಿಲ್ಲ. ದುಡ್ಡು ಕೊಟ್ಟವ್ರಿಗೆ ಸುಖ ಕೊಡಲೇಬೇಕು, ಇಲ್ಲದೆ ಹೋದರೆ ನನಗೆ ತಿಂದನ್ನ ಮೈಗೆ ಹತ್ತಲ್ಲ ಅಂತೆಲ್ಲ. ಅದರಲ್ಲಿ ನಿನ್ನ ನಿಯತ್ತನ್ನು ನೋಡಿದೆ. ನನಗೂ ಎಲ್ಲರೂ ಹಾಗೆ ಗಂಡ ಮಕ್ಕಳು ಸಂಸಾರ ಅಂತ ಬದುಕಬೇಕು ಅಂತ ಆಸೆ. ಆದರೆ ನನಗೆ ಆ ಜೀವನನ ಯಾರು ಕೊಡ್ತಾರೆ ಅಂತ ಕೇಳ್ತೀಯಲ್ಲ, ಆಗ ನಿನ್ನ ಮಾತಿನಲ್ಲಿನ ಅಸಹಾಯಕತೆ ನೋಡಿದೆ. ನೀನು ಸುಖ ಕೊಟ್ಟವರಿಂದ ಒಂದು ಥ್ಯಾಂಕ್ಸ್ ಕೂಡ ನಿರೀಕ್ಷೆ ಮಾಡದೆ ಅವ್ರನ್ನ ಕಳಿಸ್ಕೊಟ್ಟಿಯಲ್ಲ, ಅಲ್ಲಿ ನಿನ್ನ ಕರ್ತವ್ಯ ನಿಷ್ಠೆ ನೋಡಿದೆ. ಹೇ, ನಿಮ್ಗೊಂದ್ ಪ್ರಶ್ನೆ ಕೇಳಲ್ಲ? ಹಾ? ಯಾಕೆ? ಆಗ್ಲಿಂದ ನೀನ್ ಪ್ರಶ್ನೆ ಕೇಳ್ತಾನೆ ಇದೀಯ, ನಾನು ಉತ್ತರ ಕೊಡ್ತಾನೆ ಇದ್ದೀನಿ. ಈಗ ಇನ್ನೊಂದು ಪ್ರಶ್ನೆನಾ? ಕೇಳು. ನಾನು ಈ ಪ್ರಶ್ನೆ ಕೇಳ್ದಾಗ್ಲೆಲ್ಲ ನೀವು ಬೇಡ ಬೇಡ ಅಂತಾನೆ ಹೇಳ್ತಿದ್ರಿ. ಆದ್ರೆ ನೀವ್ ಇವತ್ತು ಉತ್ತರ ಕೊಡ್ಲೇಬೇಕು. ಆಯ್ತು, ಕೇಳು. ನಗ್ಬೇಡಿ. ಆಯ್ತಮ್ಮ, ನಗಲ್ಲ, ಕೇಳು. ನಮ್ ಮದ್ವೆ ಬಗ್ಗೆ ನಿಮ್ ಮನೆಯವರು, ನಿಮ್ ಸ್ನೇಹಿತರು ಎಲ್ಲ ಏನ್ ಹೇಳಿದ್ರು? ತುಂಬಾನೇ ಹೇಳಿದ್ರು. ಏ ಆ ಮರಕ್ ಹೋಗೋ, ಅಲ್ಲೋಡ ಅಣ್ಣ, ಕಣ್ ಕಾಣಲ್ವಾ? ಇದಾ? ಹಾ ಅದೇ. ಹೇಗಿರ್ನಾ, ಬೇಗ ಬೇಗ ಹಾಕೋ ಬಾ. ಶ್ರೀಧರ, ಏನೋ ನೀನ್ ಮಾಡಿರೋ ಕೆಲ್ಸ. ನಾನೇನ್ ಮಾಡ್ದೆ? ಮದುವೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಮ್ ಬಂಧು ಬಳಗದವ್ರು ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗತ್ತೆ. ಇದ್ ಹೆಂಡತಿ ಮನೆ ಬಿಟ್ಟು ಹೋದಾಗ್ಲೇ ಮರ್ಯಾದೆ ಇದ್ದಿದ್ದೆಲ್ಲ ಹೋಯ್ತು. ಹೋಗೋದಕ್ಕಿನ್ನೇನು ಬಾಕಿ ಇಲ್ಲ ಬಿಡು. ನಿನ್ ಜೀವನ ಸರಿ ಹೋಗ್ಲಿ ಅಂತ ನಾನ್ ಎಷ್ಟೆಲ್ಲ ಕಷ್ಟಪಟ್ಟೆ. ನಾನು ನಿನ್ ಜೀವನ ಸರಿ ಮಾಡ್ದೇಕ, ನನಗೇನ್ ಕಷ್ಟ ಅನ್ಸ್ಲಿಲ್ಲ. ಅವಳು ನಿನ್ ಜೊತೆ ಹೆಚ್ಚು ದಿನ ಬಾಳ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಕಣೋ. ಹಿಂದೆ ಇದ್ದೋಳ್ ಮೇಲೆ ನಿನಗ್ ನಂಬಿಕೆ ಇತ್ತು, ಈಗಿರೋಳ್ ಮೇಲೆ ನನಗ್ ನಂಬಿಕೆ ಇದೆ. ಅವಳು ಎಂತವಳು, ಎಂತ ಮನೆಯಿಂದ ಬಂದಿದ್ದಾಳೆ ಅಂತ ನೆನ್ಸ್ಕೊಂಡ್ರೆ ಅಸಹ್ಯ ಆಗತ್ತೆ. ಆ ಮನೆಗ್ ನೀನ್ ಯಾವಾಗಕ್ಕ ಹೋಗಿದ್ದೆ? ಶ್ರೀಧರ, ನೀನ್ ದಾರಿಲಿ ಹೋಗ್ಬೇಕಾದ್ರೆ ನಾನ್ ಏನಾದ್ರೂ ಅಡ್ಡ ಬಂದ್ರೆ ನನ್ನ ಅಕ್ಕ ಅಂತ ಕರಿಬಾರ್ದು, ನನ್ ಮುಖನೂ ನೋಡ್ಬಾರ್ದು. ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಹುಡ್ಕೊಂಡ್ ಬಂದಿರೋದು ನೀನು, ನಾನಲ್ಲ. ಏಯ್, ಎಷ್ಟೊತ್ತು ಅಲ್ಲ ಇರ್ತೀಯ? ಹೋಗ ಮರಕ್ಕೆ. ಆ ಮರಕ್ಕಣ್ಣ. ಹಾ ಹೋಗು. ಹೇಳೋದು ಅರ್ಥ ಆಗಲ್ಲ. ಮನೆಗೆ ವಾಪಸ್ ಬಂದ್ಬಿಡು. ನಿನ್ನ ಸಂಸಾರ ನಾನು ಸರಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದವರೆಲ್ಲ ಹೇಳ್ದೆ ಕೇಳದೆ ಹೊರಟೋದ್ರು. ಇನ್ನು ಸ್ನೇಹಿತರು ಅಡ್ವೈಸ್ ಕೊಡೋಕೇನು, ಎಲ್ಲರೂ ಅಡ್ವೈಸ್ ಕೊಡೋರೆ. ಆದರೆ ಅವ್ರು ಹೇಳಿದ ಹಾಗೆ ಅವರೇ ಜೀವನದಲ್ಲಿ ನಡ್ಕೊಳ್ಳಲ್ಲ. ನಿಂಗೆ ಮಂಡಿ ಗಿಂಡಿ ಸಮ ಇತ್ತ ಇಲ್ಯಾ ಹೇಳು. ನಿಂಗೆ ಎಂತ ಹೇಳುದು ಮಾರಾಯ?
ನಿಂಗೆ ಮದಿ ಮಾಡ್ಕೊಂಡ್ಕಂದಿದ್ರೆ ಬೇರೆ ಯಾವ ಹೆಣ್ಣು ಸಿಕ್ತಿರ್ಲಿಯಾ? ಇವಳೇ ಆಯ್ಕಾಯ್ತಾ? ಛೇ, ಸಿಗ್ತಿದ್ರೇನು, ಆದರೆ ನನ್ನ ಜೀವನಕ್ಕೆ ಇವಳೇ ಸರಿ ಅನ್ನಿಸ್ತು, ಅದಕ್ಕೆ ಮದುವೆ ಆದ. ಆಯ್ಲಿ ಮಾರಾಯ, ಇದು ನಿಂದೇ ಜೀವನ, ನೀನೇ ನಿರ್ಧಾರ ತಕಣಕು, ಅದೆಲ್ಲವೂ ಸಮ ಅಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ನ ಹತ್ರನೂ ಒಂದು ಮಾತು ಕೇಳಲಕ್ಕೀತಲ್ದ? ನಿನ್ನ ಮಾತು ಕೇಳಿನೇ ತಾನೇ ನಾನು ಆ ಮನೆಗೆ ಹೋಗಿದ್ದು. ಆಯ್ಲಿ, ನಾಳೆ ಜನ ನೀನು ಹೀಂಗಿನವಳನ್ನ ಮದುವೆ ಮಾಡ್ಕೊಂಡಿದ್ದೆ ಅಂತಂದ್ರೆ ಎಂತ ಹೇಳುದಿಲ್ಲ ಹೇಳು. ಅವಳ ಹತ್ರ ಹೋಗಿ ಬಂದವ್ರಿಗೆ ಮಾತ್ರ ಗೊತ್ತು ಅವಳು ಯಾರು ಅಂತ. ಅವತ್ತು ಎಂತೆಂಥದ್ದು ದೊಡ್ಡ ದೊಡ್ಡದಾಗಿ ಹೇಳ್ತಿದ್ದೆ, ಯಾರೊಟ್ಟಿಗೆ ಮನಿ ಕಂಡವಳೊಟ್ಟಿಗೆ ನಾನು ಸಂಸಾರ ಮಾಡುವುದಿಲ್ಲ ಅನ್ಕಂಡ. ಈಗ ಎಂತ ಹೇಳ್ತೆ ಹೇಳು. ಅದನ್ನೇ ಹೇಳ್ತೀನಿ. ಇವಳಿಗೆ ಮೈ ಕೆಟ್ಟಿರಬಹುದು, ಆದರೆ ಮನಸ್ಸು ಗಂಗೆ ಅಷ್ಟೇ ಪವಿತ್ರವಾದ್ದು. ಅವಳಿಗೆ ಮನಸ್ಸೇ ಹೊಲಸಾಗಿತ್ತು. ಆಯ್ಲಿ, ನಿಂಗೀಗ ಮದಿ ಆಯ್ತು. ಇವಳನ್ನ ಮನೆಯಿಂದ ಹೊರಗೆ ಹ್ಯಾಂಗ್ ಕರ್ಕೊಂಬತ್ತೆ? ಕಂಡವ್ರು ಎಂತ ಹೇಳುದಿಲ್ಲ ಹೇಳು. ಅವಳನ್ನ ಕಂಡ್ರೆ ನಂಗೆ ಒಂದೊಂದ್ಸಲ ಸಾರಿ, ನಿನ್ನ ಹೆಂಡತಿ ಬಗ್ಗೆ ನಾನು ಹಾಗೆಲ್ಲ ಮಾತಾಡೋಕ್ಕಾಗೈತಿತ್ತು. ಕ್ಷಮಿಸಿಬಿಡು. ನೆಮ್ಮದಿ ಅನ್ನೋದನ್ನ ಹುಡ್ಕೊಂಡು ಹೋಗೋದಲ್ಲ, ಇದ್ದಲ್ಲೇ ಪಡ್ಕೋಬೇಕು. ಇಲ್ಲೇ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ನಿನ್ನ ಮದುವೆ ಮಾಡಿಕೊಂಡು ಇಲ್ಲಿ ಕರ್ಕೊಂಡ್ಬಂದೆ. ತುಂಬಾ ಧೈರ್ಯ ಮಾಡಿದಿರಿ ನನ್ನನ್ನು ಮದುವೆ ಆಗೋದಕ್ಕೆ. ನಾನೇ ಬೇಕು ಅನ್ನೋದಕ್ಕೆ ಒಂದೇ ಒಂದು ಕಾರಣ ಹೇಳಿ ನೋಡೋಣ. ಹಾ, ಬೇಡ ಅನ್ನೋದಕ್ಕೆ 1000 ಕಾರಣಗಳನ್ನ ಹುಡುಕಬಹುದು. ಬೇಕೇ ಬೇಕು ಅನ್ನೋದಕ್ಕೆ ಒಂದೇ ಕಾರಣ, ಬೇಕು ಅಷ್ಟೇ. ಹಿಂದಿನ ಜೀವನದ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ರಿ, ಕ್ಷಮಿಸಿ. ಆದರೆ ನನಗಿವತ್ತು ಹೇಳ್ಕೊಳ್ಳೇಬೇಕು ಅಂತ ಅನ್ನಿಸ್ತಿದೆ. ಮೊದಲನೇ ಸಲ ನೀವು ಬಂದಾಗ ಎಲ್ಲರೂ ಥರ ನೀವು ಒಬ್ರು ಗಿರಾಕಿ ಅನ್ಕೊಂಡು ಸುಮ್ಮನಾಗಿದ್ದೆ. ಅಲ್ಲಿಗೆ ಎಷ್ಟೋ ಜನ ಗಂಡಸರು ಬಂದರು ಹೋದರು. ಆದರೆ ನಿಮ್ಮ ಹಾಗೆ ಯಾರೂ ಹೋಗಿರಲಿಲ್ಲ. ಅವತ್ತು ಬೆಳಗ್ಗೆ ನೀವು ಎದ್ದು ಹೋಗುವಾಗ ನನ್ನ ತಲೆನೇ ಒರೆಸಿದ್ರಿ. ನನ್ನನ್ನು ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇದ್ರಿ. ನಾನಿನ್ನೂ ಮಲಗಿರಲಿಲ್ಲ, ಎಚ್ಚರವಾಗೇ ಇದ್ದೆ. ಅಲ್ಲ, ಅವತ್ತೇನೋ ಥ್ಯಾಂಕ್ಸ್ ಹೇಳಕ್ ಬಂದಿದ್ರಲ್ಲ, ಅವತ್ತು ನಿಮ್ಮ ಮುಖದಲ್ಲಿ ನನ್ನ ಬಗ್ಗೆ ಕಿಂಚಿತ್ತು ಕೆಟ್ಟ ಭಾವನೆ ಕಾಣಿಸ್ಲಿಲ್ಲ ನನಗೆ. ನಿಮಗೆ ನೆನಪಿದ್ಯಾ? ಒಂದಿನ ರಾತ್ರಿ ಪೂರ ನಾವು ಹಾಗೆ ಮಾತಾಡ್ತಾನೆ ಕಳೆದ್ವಿ. ನನಗವತ್ತು ನನಗೊಬ್ಬ ಒಳ್ಳೆ ಸ್ನೇಹಿತ ಸಿಕ್ತ ಅಂತ ಅನ್ನಿಸ್ತು. ಅವತ್ತು ನೀವು ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳಿದಾಗ ನಾನು ನಿಮ್ಮನ್ನು ನಂಬಿರಲಿಲ್ಲ. ನಿಮ್ಮ ಕೆನ್ನೆಗೆ ಹೊಡೆದೆ. ಆದರೆ ನೀವು ಹೊರಗೆ ಹೋದ್ಮೇಲೆ
ನಾವು ಹೊರಗೆ ನಿಂತೆಲ್ಲ ಕೇಳಿಸ್ಕೊಂಡೆ. ಸಾಕ, ಇನ್ನೆಷ್ಟಂತ ಇದು ಜೀವನ ನೋಡ್ತಿ? ಇದನ್ನೇ ಎಷ್ಟು ಕೆಟ್ಟದೈತಿ ಅಷ್ಟ ಚಲೋನೂ ಐತಿ. ಅವ ಇಲ್ಲಿ ಮೇಲಿನ ಮೇಲೆ ಬರೋದು ನೋಡಿನ ನನಗೆ ಅನುಮಾನ ಬಂದಿತ್ತು. ಅವನ ಬಗ್ಗೆ ತಿಳ್ಕೊಂಡೆ. ಅಪ್ಪ ಅಮ್ಮನೂ ಇಲ್ಲ, ಹೆಂಡತಿನೂ ಬಿಟ್ಟು ಓಡೋಗ್ಯಾಳ. ಅವ ಭಾಳ ತ್ರಾಸ ಪಟ್ಟಾನ. ನೀ ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ಈ ಸಮಾಜ ಏನನ್ನುತ್ತೆ? ನಾವಿಬ್ರು ಮದ್ವೆ ಆಗಿ ಒಟ್ಟಿಗೆ ಬದುಕೋಕ್ ಸಾಧ್ಯನಾ? ಇಂಥ ಕೆಟ್ಟ ಕೆಲಸ ಮಾಡಾಕ್ತೀವಿ, ಈಗ ಸಮಾಜಕ್ಕೆ ಹೆದರ್ತಿಲ್ಲ. ಕೆಟ್ಟ ಕೆಲ್ಸಕ್ಕೆ ಹೆದರ್ತಿಲ್ಲ ಅಂದಮೇಲೆ ಚಲೋ ಕೆಲ್ಸಕ್ಕೆ ಯಾಕೆ ಹೆದರ್ಬೇಕು ಹೇಳ? ನನ್ನನ್ನು ಇಷ್ಟೊಂದು ಪ್ರೀತಿಸೋ ನೀವು ಇತ್ತೀಚೆಗೇನೋ ಚಿಂತೆಲಿದ್ದೀರಿ. ನಿಮ್ಮ ಮನ್ಸನ್ ಏನೋ ಕಾಡ್ತಾ ಇದೆ. ಅದೇನು ಅಂತ ನನ್ನ ಹತ್ರ ಹೇಳಲೇ ಇಲ್ಲ. ನಿಮ್ಮ ಜೇಬಲ್ಲಿ ಏನೇನೋ ಮಾತ್ರೆಗಳನ್ನು ನೋಡಿದೆ. ದಿನಾ ಮಲ್ಲಿಗೆ ಹೂವು. ಆಫೀಸಿಂದ ಬೇಗ ಬರ್ತಿದ್ದೀರಾ. ಇತ್ತೀಚೆಗೆ ನೀವು ತೋರಿಸೋ ಪ್ರೀತಿ ಮಾಮೂಲಿ ಆಗಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಯಾರೋ ಯಾವಾಗಲೂ ಆಡಿದ ಮಾತು ಇನ್ನೂ ಕಿವಿಲ್ ಗುಯ್ಗುಡ್ತಾ ಇದೆ. ಅವಳಿಗೆ ಹರೆಯದ ಆರಂಭ, ನಿನಗೆ ಅಂಚು. ಗಂಡಸು ಹೆಣ್ಣನ್ನು ತೃಪ್ತಿಪಡಿಸದೆ ಹೋದ್ರೆ ಅವಳು ಬೇರೆ ದಾರಿನೇ ನೋಡ್ಕೋತಾಳೆ ಅಂತ. ನನಗೂ ಒಂದು ಜೀವನ ಇದೆ ಅಂತ ತೋರಿಸ್ಕೊಟ್ಟವ್ರೆ ನೀವು. ಮಾಂಸದ ಮುದ್ದೆ ಆಗಿದ್ದ ನನ್ನನ್ನು ಅಲ್ಲಿಂದ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬಂದಾಗ ನಿಮ್ಮಲ್ಲಿ ಒಬ್ಬ ತಂದೆ ನೋಡಿದೆ. ಸಂಬಳ ಪೂರ್ತಿ ತಂದು ನನ್ನ ಕೈಲಿ ಕೊಟ್ಟಾಗ ನಿಮ್ಮಲ್ಲಿ ಒಬ್ಬ ಒಳ್ಳೆ ಗಂಡನ್ ನೋಡಿದೆ. ಹುಷಾರಿಲ್ದೆ ಮಲಗಿ ನನ್ನನ್ನು ಕರೆದಾಗ ನಿಮ್ಮಲ್ಲಿ ಒಂದು ಮಗುನ್ ನೋಡಿದೆ. ನೀವೇ ಎಲ್ಲ ಆಗಿರುವಾಗ ನನಗೆ ಬೇರೆ ಏನು ಬೇಡ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಳ್ಬೇಡ. ನೀನು ಅಳೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ಅಳುನಾ? ನಾನು ಅಳ್ತಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಬಿಸಿ ಉಸಿರು ನನ್ನ ಎದೆಗೆ ತಾಗ್ತಾ ಇದೆ. ನಿನ್ನ ಕಣ್ಣೀರು ನನ್ನ ತೋಳನ್ನ ಒತ್ತೆ ಮಾಡಿದೆ. ನೀವು ನಿಮ್ಮ ಪ್ರೀತಿ ಬಿಟ್ಟು ಈ ಜಗತ್ನಲ್ಲಿ ಬೇರೆ ಏನು ಬೇಡ ನನಗೆ.